ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ದಯಮಾಡಿ ತಾವೆಲ್ಲ ಜಸ್ಟ್ ಪಾಸ್ ತಂಡಕ್ಕೆ ಧನ್ಯವಾದಗಳು. ನನ್ನ ಗುರುಗಳು, ನನ್ನ ಅಕ್ಷರಕ್ಕೆ ಸ್ಫೂರ್ತಿ, ಬರಹಕ್ಕೆ ಸ್ಫೂರ್ತಿ ಶ್ರೀಯುತ ವಿಶ್ವೇಶ್ವರ ಭಟ್ ಸರ್, ತಮಗೆ ನಮಸ್ಕರಿಸ್ತಾ. ಈ ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ, ನನ್ನ ಕೈಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ, ಅದಕ್ಕೆ ಕೆಲಸ ಸಿಗಲಿಲ್ಲ. ಅದಕ್ಕೆ ಇವತ್ತು 540 ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ. ಕಾರಣ ಜಸ್ಟ್ ಪಾಸ್. ನನಗೆ ಇಂಗ್ಲೀಷ್ ಸರಿಯಾಗಿ ಬರಲಿಲ್ಲ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗಲಿಲ್ಲ, ಕನ್ನಡ ಮಾತ್ರ ಬಂತು, ಅದಕ್ಕೆ ಕಂಪ್ನಿಗೆ ಓನರ್ ಆಗಿಬಿಟ್ಟೆ. ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದರೂ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀರಾ, ಜಾಸ್ತಿ ರ್ಯಾಂಕ್ ಬಂದರೂ ಕೆಲಸ ಸಿಕ್ಬಿಡುತ್ತೆ. ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ. ಅದಕ್ಕೆ ಚೆನ್ನಾಗಿ ಓದದೇ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ. ಮತ್ತು ಲೈಫ್ ಭಾಳ ಅದ್ಭುತವಾಗಿರುತ್ತೆ. 10th ಏನೋ ಸಾಧಿಸೋಣ ಅನ್ಕೊತೀವಿ, ಆಗಲ್ಲ. PUCಯಲ್ಲಿ ಆಗಲ್ಲ, ಡಿಗ್ರಿಯಲ್ಲಿ ಆಗಲ್ಲ. ಏನು ಮಗ ಎಕ್ಸಾಮ್ ಅಲ್ಲ, ಲೈಫಲ್ಲಿ ಏನು ಪ್ರೂವ್ ಮಾಡೋಣ ಅಂತ ಬೆಂಗಳೂರಿಗೆ ಬರ್ತೀವಿ, ಇಲ್ಲೂ ಕಷ್ಟ. ಆದರೆ ಈ ಕ್ರೌಡಲ್ಲಿ ತುಂಬ ಜನ ಮೆಜೆಸ್ಟಿಕ್ಗೆ, ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ. ಆದರೆ 70-80% ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬಿಡುತ್ತೆ. ವಾಪಸ್ ಊರಿಗೆ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ. ಅಂತ ನನ್ನಂಥ ಹುಡುಗರು ಎಷ್ಟೇ ಕಷ್ಟ ಆದರೂ, ಅವಮಾನ ಆದರೂ ಸ್ವಲ್ಪ ರೈಟ್ಗೆ ಹೋದ್ರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡಿಡ್ಕೊಂತೀವಿ ನಮ್ಮಂತ. ನನಗೆ ಯಾಕೆ ಜಸ್ಟ್ ಪಾಸ್ ಅಂದರೆ, ನಾವು ಯೋಚನೆ ಮಾಡೋ ರೀತಿ ಇದೆಯಲ್ಲ ಸರ್. ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರು ಸಿಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ. ನಾನು ಸಾಧ್ಯ ಆದರೆ ನನ್ನ ಅಸೆಂಬ್ಲಿಯಲ್ಲಿ ಕಣ್ಣೀರು ಒರ್ಸಕ್ಕೆ ಟ್ರೈ ಮಾಡ್ತಾ ಇದ್ರು. ನನ್ನ ಬ್ಯಾಚ್ಮೇಟ್ಸು ಚಂದ್ರನಲ್ಲಿ ನೀರು ಸಿಗುತ್ತೆ, ನಾನು ಹೇಳಿದೆ ನಮ್ಮ ಊರಲ್ಲಿ ಕಣ್ಣೀರು ಒರ್ಸೋದು ಬಾಕಿ ಇದೆ ನನಗೆ ಅಂತ. ದ ವೇ ಆನ್ ಆವ್ರೇಜ್ ಸ್ಟೂಡೆಂಟ್ ಥಿಂಕ್ಸ್, ಒಬ್ಬ ಆವ್ರೇಜ್ ಹುಡುಗ ಥಿಂಕ್ ಮಾಡೋದೆ. ಮತ್ತು ಏನು ಗೊತ್ತಾ, ಈ ಜಸ್ಟ್ ಪಾಸ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದರೆ, ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ. ಇನ್ನೊಂದ್ಸಲ ಸೋಲಕ್ಕೆ ರೆಡಿ ಆಗ್ತೀವಿ, ಭಗವಂತ ಗೆಲ್ಲಿಸ್ಬಿಡ್ತಾನೆ. ಅದಕ್ಕೆ ನೀವು ನಾನು ಹೇಳೋದು, ಭಯ ಬೀಳಕ್ಕೆ ಹೋಗ್ಬೇಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸಿನ್ಸಿಯರ್ ಆಗಿ ಮಾಡಿದ್ದೀರಾ, ನಿಯತ್ತಾಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು, ದೇವಸ್ಥಾನ ದೂರ ಇರುತ್ತೆ, ಮನೆಯಲ್ಲಿ ಎದ್ಮೇಲೆ ಅಪ್ಪ ಅಮ್ಮಗೆ ನಮಸ್ಕಾರ ಹಾಕ್ಕೊಂಡೋಗಿ ಗೆದ್ದು ಬಿಡ್ತೀರಾ, ಅವರೇ ದೇವರು. ನನಗೆ ಕೇಳಿದ್ರು ಚುನಾವಣೆ, ನಾನು ಬೆಳಗ್ಗೆ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ. ಇಷ್ಟು ದೂರ ತಂದವರೇ ಅವರು, ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಹೇಳೋದು, ಈ ತಂಡಕ್ಕೆ ಯಶಸ್ಸಾಗಬೇಕು. ಚೆನ್ನಾಗಿ ಮಾಡಿದ್ದೀರಾ ಸರ್, ರಿಯಲಿ ಫ್ಯಾಂಟಾಸ್ಟಿಕ್. ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಹುಡುಗರು, ಈ ಪ್ರತಿಭೆಗಳು ಗೊತ್ತಿಲ್ಲ. 6ನೇ ಕ್ಲಾಸಲ್ಲಿ ದಡ್ಡ ಅನ್ಸ್ಕೊಂಡಂಥ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. 4ನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ಮುತ್ತುರಾಜ್, ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ನಾನು ಇಷ್ಟಪಡೋ ನಟ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪ್ಪು ಸರ್, ಅವರು ಕನ್ನಡ ಚಿತ್ರರಂಗ ಕಂಡ ಅದ್ಭುತ. ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು. ನಾನು ಹೇಳೋದು, ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವ್ರೇಜ್ ಹುಡುಗರಿಗೂ ಹೇಳ್ತೀನಿ. ಈ ಹೆಂಗಿರುತ್ತೆ ಗೊತ್ತಾ ಸರ್, ಈ 10th ಸ್ಟ್ಯಾಂಡರ್ಡ್ಲಿ ಡಿಸೆಂಬರ್ವರೆಗೂ ನಮಗೆ ಮನೇಲಿ ಅಕ್ಕಿ ಡಬ್ಬದಲ್ಲಿ, ರಾಗಿ ಡಬ್ಬದಲ್ಲಿ ಕಾಸು ಎತ್ಕೊಂಡು ಅಮ್ಮಗೆ ಗೊತ್ತಿಲ್ಲದೆ ಖರ್ಚು ಮಾಡೋದು ಅಭ್ಯಾಸ. ಒಬ್ಬನು 4 ತಿಂಗಳು ಹುಡುಕ್ನಂತೆ ₹1 ಸಿಗ್ಲಿಲ್ಲ. ಈಗ ನನ್ನ ಜೋಶಲ್ಲಿ ಮಾತಾಡ್ತೀನಿ, ಅದಕ್ಕೆ ನನಗೆ ಸ್ಲೋ ಅಲ್ಲಿ ಮಾತಾಡೋದು ಕಷ್ಟ. ಕೆಲವರು ಸ್ಪೀಡ್ ಜಾಸ್ತಿ ಪ್ರದೀಪ್ಗೆ ಅಂತಾರೆ, ಈ ಸ್ಪೀಡ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ನಾನು ಹೆಂಗ್ ಮರೀಲಿ ಹೇಳಿ. ನನ್ನ ಯಾರೋ ಒಬ್ರು ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂತ, ನೀನ್ ಕಡಿಮೆ ಮಾತಾಡ್ತೀಯ, ಏನ್ ಕಡ್ದು ಕೆಟ್ಟ ಹಾಕಿದ್ಯ ಹೇಳು ಅಂತ ಕೇಳಿದೆ. ನನ್ನ ಯಾರೋ ಕೇಳಿದ್ರು, ನಿಂದು ಮಾತು ಜಾಸ್ತಿ ಅಂದ್ರು, ನೀನ್ ಕಡಿಮೆನೇ ಮಾತಾಡ್ತೀಯಪ್ಪ, ಏನ್ ಕಡ್ದು ಕೆಟ್ಟ ಹಾಕಿದ್ಯ ಹೇಳು. ಅಟ್ಲೀಸ್ಟ್ ನಾನು MLA ಆದ್ರೂ ಆಗಿದ್ದೀನಿ. ಒಂದು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದೀನಿ, more than 500 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, MLA ಆಗಿದ್ದೀನಿ, ಅಟ್ಲೀಸ್ಟ್ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ. ಐ ದ ಕ್ರಶ್ ಆಫ್ ದ ಟ್ರಾಲ್ ಪೇಜಸ್. ಐ ನೆವರ್ ಬಾದರ್ ಸರ್. ನನ್ನನ್ನು ಯಾರೋ ಕೇಳಿದ್ರು, ಕೆಲವರು ಸೀರಿಯಸ್ ಆಗಿ ಕೇಳಿದ್ರು, ಟ್ರಾಲ್ ಪೇಜಸ್ ಅಲ್ಲಿ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ, ನಿಮಗೆ ಬೇಜಾರಾಗಲ್ಲ ಸರ್? ನಮ್ಮೂರು ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರಲಿಲ್ಲ, ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ. ವಾಟ್ಸ್ ರಾಂಗ್ ಇನ್ ಇಟ್? ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸು ಪಾಪ್ಯುಲರ್ ಆಗೋಕ್ಕೆ ಫ್ಲೆಕ್ಸ್ಗಳು ಹಾಕಿ, ಪ್ರಿಂಟ್ಗಳು ಹಾಕಿ, ಕಟ್ಟಿ, ಫೋಟೋಗಳು ಹಾಕಿ, DP ಹಾಕಿ, ಸ್ಟೇಟಸ್ ಹಾಕಿದ್ರೂ ಪಬ್ಲಿಸಿಟಿ ಸಿಗ್ತಾ ಇಲ್ಲ. ಇದೇನು ಸರ್, ಒಂದೊಂದು ವಿಡಿಯೋ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತಾ ಇದೆ. ನನಗೆ ಏನು ಗೊತ್ತಾ, ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್. ನಾನು
ನನ್ ಕನ್ನಡ ಒಂದೇ ಕರೆಕ್ಟಾಗಿ ಬರೋದು, ಇಂಗ್ಲೀಷ್ ಎಲ್ಲ ಬರಲ್ಲ. ನಾನು ನಂಬಿದ್ದೀನಿ ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ, ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಸಾಕು ಅಂತ. ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಲೈಫನ್ನ ಮುಂದಕ್ಕೆ ಕರ್ಕೊಂಡೋಗುತ್ತೆ. ಈಗ ಜಸ್ಟ್ ಪಾಸ್ ನಾನು ಆಗಲೇ ಅದೊಂದು ಹೇಳ್ತಾ ಇದ್ದೆ. ಅಮ್ಮ ನಾವು ಕೇಳಿದ್ನಂತೆ, ಅಮ್ಮ 4 ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ, ಯಾವ ಡಬ್ಬದಲ್ಲೂ ₹1 ಸಿಗ್ಲಿಲ್ಲ. ಮನೇಲಿ ನೀನು ಎಲ್ಲಿ ಬಚ್ಚಿಡ್ತಿ ಅಂದ್ರೆ, ಮನೇಲಿ ನೀನು ಕರೆಕ್ಟಾಗಿ ನೋಡ್ದಿರೋ ವಸ್ತು ಅಂದ್ರೆ ಅದು ಟೆಕ್ಸ್ಟ್ ಬುಕ್ಸ್ ಮಗ, ಅಲ್ಲಿ ಇಡ್ತಿದ್ದೆ. ಅಪ್ಪಿ ತಪ್ಪಿ ನಿಮ್ಮಮ್ಮ ಒಂದು ₹500,000 ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ರೆ ಸೇಫ್. ಅದು IT ಅವರು ರೈಡ್ ಮಾಡಲ್ಲ, ಅವ್ರು ಕೂಡ ಆ ಸಬ್ಜೆಕ್ಟ್ ಸ್ಟಫ್ ಸೇಫ್. ಮತ್ತೆ ಈಗಲೇ IT ಅವ್ರು ತಪ್ಪಾಗಿ ತಿಳಿಬೇಡಿ ಸರ್. ಮತ್ತೆ ನಾವು ಟ್ರಾಲ್ ಪೇಜಸ್ ಅವರು ಏನೇನು ಆಗ್ತಾರ, ನಾನೇ ಹೋಗಿ ನೋಡ್ಕೊತೀನಿ ಏನೇನು ಬಂದಿರುತ್ತೆ ಅಂತ. ಬಟ್ ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ವರೆಗೂ PUC ವರ್ಗೂ ಮೈಂಡ್ ಸೆಟ್ ಒಂಥರ ಇರುತ್ತೆ. ಒಂದು 5-6 ಅಸಂಪ್ಷನ್ಸ್ ಇರುತ್ತೆ ನಮ್ಮ ಜಸ್ಟ್ ಪಾಸ್ ಹುಡುಗರದು. ನಾನು ಜಸ್ಟ್ ಪಾಸೇ. ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದ್ರೂ ಸಂಪಾದಿಸ್ತೀನಿ, ದೇವರಣಿಗೂ ಆಗಲ್ಲ. ಇನ್ನೊಂದು ಏಜಿಗೆ ಬಂದಾಗ ನಾನು ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು, ಎಂಥ ಹುಡುಗಿ ಬೇಕಾದ್ರೂ ಕ್ಯೂವಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ. ನೀನು ಕ್ಯೂವಲ್ಲಿ ನಿಂತ್ಕೊಂಡ್ರು ಹುಡುಗಿನ ಕೊಡಲ್ಲ, ಮದುವೆ ವಯಸ್ಸಿಗೆ ಬಾ, ನಿನ್ನ ಆಧಾರ್ ಕಾರ್ಡ್ ಕೊಡು, ಯಾರು ಮದುವೆನೇ ಆಗಲ್ಲ ನಿನ್ನ. ನಾನು ಹೇಳೋದು, ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನಿನ್ ಗ್ರೇಟ್. ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನ್ನು ಒಪ್ಪಲ್ಲ. ಆಧಾರ್ ಕಾರ್ಡ್ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ, ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು. ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ. ಸರ್ ನೀವು ಗೆದ್ದೇ ಗೆಲ್ತೀರಾ, ನಿಮ್ಮ ಟೀಮು ಧೈರ್ಯವಾಗಿರಿ. ಬೆಂಗಳೂರಿಗೆ ನನ್ನ ಯಾರ ಕೇಳಿದ್ರು, ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು, ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ. ಸೋತ್ವಾ ನಮಗೆ ಅದೇ ಫುಟ್ಬಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ, ಸಾಕು ಅಷ್ಟೇ. ನಾನು ಮೊನ್ನೆ BMW X7 ತಗೊಂಡೆ. ಒಂದು ಮೆಸೇಜ್ ಮಾಡಿದೆ, ಐ ಆಮ್ ಏಬಲ್ ಟು ಗೆಟ್ ಮೈ BMW X7 ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಯಾಕೆಂದ್ರೆ ಒಂದೊಂದು ಹಂತದವರೆಗೂ. ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನು ಮಾಡ್ಬೇಕು ಗೊತ್ತಾ? ನಾಳೆ ಅಕಾಡೆಮಿಕಲಿ ಪ್ರೂವ್ ಮಾಡಲಿಲ್ವಾ, 10th PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡೋಕ್ಕಾಗಲಿಲ್ವಾ, ಲೈಫಲ್ಲಿ ಬಂದಾಗ ಒಂದು 5-6 ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ನೀನು ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ನ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವನ್ನ ಮಿಸ್ ಆದೆ ಅಂತ ಅನ್ಕೊಳ್ದೇ ಇದ್ರು ಪರವಾಗಿಲ್ಲ, ಇವ್ನು ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರ್ದು. ಹಂಗೆ ಬದುಕ್ಬಿಟ್ರು ಸಾಕು, ಲೈಫ್ ಸೇರಿ. ಒಂದು 5-6 ವರ್ಷ ಫೋಕಸ್ ಬೇಕು. ಆದ್ರೆ ಆಗಲ್ವೇ? ಐ ಲವ್ ಯು ಅಂತಾರೆ, ಐ ಲವ್ ಯು ಲೈಫ್ ಫಸ್ಟ್ ಯು ಲಾಸ್ಟ್ ಅಂತ ಗೊತ್ತಿಲ್ವೇ? ಮೀ ಟೋಲಿ ಮೀ ಫಸ್ಟ್ ಟು ಲಾಸ್ಟೇ. ನಾವ್ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ಲಿ ಅಂತಲ್ಲ. ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವಳು ಚೆನ್ನಾಗಿರ್ಲಿ ಅಂತಾನೆ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು. ಕಳಿಸ್ತಾರೇನು? ಎಲ್ಲ ಸ್ವಾರ್ಥನೆ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು 5-6 ವರ್ಷ ಎಲ್ಲ ಆವರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಸಾಧ್ಯ ಆದ್ರೆ ನೀನು ಇಷ್ಟಪಟ್ಟ ಹುಡುಗಿಗೆ ಹೇಳು, ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ. ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಯಲ್ಲಿ ಬಿಟ್ಟಿರಕ್ಕಾಗಲ್ಲ, ಆಪ್ ತೆರ ಜಿಂದಗಿ ಹೇ ದಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ. ಆವರೇಜ್ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಸ್ಯಾಕ್ರಿಫೈಸ್ ಮಾಡಿ, ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ದುಡ್ಡು ಎತ್ತಿಡಿ. ಏನು ಗೊತ್ತಾ, ನಮ್ಮ ಸಮಾಜದಲ್ಲಿ ರೈಟಾಗಿ ಮೋಟಿವೇಟ್ ಮಾಡೋರಿಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊಂತಾರೆ. ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆಯವ್ನು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ, ಸಮಾಜಕ್ಕೆ ಒಳ್ಳೇದಲ್ಲ. ಒಳ್ಳೆಯವ್ರು ದುಡ್ಡು ಮಾಡಬೇಕು, ಒಳ್ಳೇದಕ್ಕೆ ಬಳಸ್ತಾರೆ. ನನ್ನ ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ. ಇವತ್ತು 1000ಕ್ಕೂ ಹೆಚ್ಚು ಜನಕ್ಕೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಹೊಲಿಸಿದ್ದೀನಿ. ಎಲೆಕ್ಷನ್ ಆದ್ಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಆಂಬುಲೆನ್ಸ್ ಹಾಕಿದ್ದೀನಿ. 24/7 ತಿಂಗಳಿಗೆ 10-12 ಲಕ್ಷ ಖರ್ಚು ಮಾಡ್ತೀನಿ. ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ, ಅದಿರೋದಿನ 5 ವರ್ಷಕ್ಕೆ ಆತ್ಮತೃಪ್ತಿಗೆ ಮಾಡ್ತಾ ಇದ್ದೀನಿ. ಒಬ್ಬ ಹುಡುಗ ಕರೆಕ್ಟಾಗಿ 22 ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ಗೆ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದ್ರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕಲ್ಲಿ ಬರ್ತಾರಲ್ಲ 1000 ಜನ, ಅವ್ರನ್ನ ಈ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಬೇಕು. ನಿಮ್ ಸಿನಿಮಾನು ಅಷ್ಟೇ, ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡ್ಬಿಡಿ.
ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿವ್ ಹಿಟ್ ಮಾಡಿದ್ರೆ ಹೊಸ ಸಿನಿಮಾಗೆ ಬರ್ತಾರೆ. ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ, ಅದು ನಿಮ್ಮಂಥ ಹುಡುಗರಿಂದ ಆಗಬೇಕು. ನಾನು ಮಾತಾಡೋಕೆ ನಿಂತರೆ ಅವರ ಗಟ್ಟಲೆ ಮಾತಾಡ್ತೀನಿ. ನಾನು ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಸರ್ಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ. ಅವ್ರು ನನಗೆ ಬರೆಸಿದ್ರು. ಕಳೆದ 20 ವರ್ಷದಿಂದ ಸ್ಫೂರ್ತಿಯಾಗಿ ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ. ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ. ಈಗ ಕಾರ್ಯದ ತಡ. ನಾನು ಇನ್ನೊಂದು 5 ನಿಮಿಷ ಮಾತಾಡಲ್ಲ? ಹೌದಾ? ಅಲ್ಲ, ನಾನು ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರಿಗೆ ಹೇಳ್ತೀನಿ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾಸಿರಲಿಲ್ಲ. ಒಂದು 4 ವರ್ಷದಿಂದ ಅಕಾಡೆಮಿ ಕಟ್ಟಿದೆ, ಸ್ಟೇಟ್ ಎಲ್ಲ ಸುತ್ತಿದೆ, ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ. ದಿನಕ್ಕೆ 12ರಿಂದ 14 ತಾಸು ನಾನು ಪಾಠ ಮಾಡ್ತಿದ್ದೆ, ರ್ಯಾಂಕ್ ಕೊಡಿಸ್ದೆ. ಬ್ಯಾಕ್ಗ್ರೌಂಡ್ ಇಲ್ಲ, ಆ ಕಂಪ್ನಿಗೆ ನಾನು ಒಬ್ಬನೇ ಓನರು. ₹1 ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ. ರಿಸ್ಕ್. ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ, ಸ್ವಲ್ಪ ಕಾಸು ಮಾಡ್ಕೊಂಡಿದ್ಯಾ ಒಂದು ಸೈಟ್ ಮೇಲೆ ಹಾಕು ಅಂತ. ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ? ಸೈಟ್ ಮೇಲೆ ಹಾಕಲಿಲ್ಲ, ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ, ಪಬ್ಲಿಸಿಟಿ ತೊಗೊಂಡೆ. ಅದನ್ನು ಮಾಡಿ ಮತ್ತೆ ಬೆಳೆಸಿ ಇವತ್ತು 600ರಿಂದ 700 ಜನ ವರ್ಷಕ್ಕೆ MBBS ಹುಡುಗರನ್ನ ಆಚೆ ತರ್ತಿದ್ದೀನಿ. ಮನೆ ಅಚಾನಕ್ಕಾಗಿ ದೈವಬಲ ಟಿಕೆಟ್ಸ್ ನನಗೆ ಕೇಳಿದ್ರು, ಏನು ನೀನು ಗೆದ್ದು ಬಿಡ್ತೀಯಾ ಅಂದರು. ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ನೀನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸೋಲಕ್ಕೆ ನಾವು ರೆಡಿ ಇರೋದು, ನೋಡೋಣ ಅಂತ ಹಾಕಿದೆ. ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ. ನಾನು ಗೆಲ್ತೀನೋ ಸೋಲ್ತೀನೋ ನನಗೆ ಏನೂ ಬೇಕಾಗಿರಲಿಲ್ಲ, ಅವಕಾಶ ಸಿಕ್ಕಿದೆ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ, ಅಷ್ಟೇ ಐಡೆಂಟಿಟಿ ಸಾಕಾಗಿತ್ತು ನನಗೆ, ಅಷ್ಟೇ ಸಾಕಾಗಿತ್ತು. ಹೋದೆ. ಅದೇನು ಸರ್ ಗೆದ್ದು ಬಿಟ್ಟೆ? ಯಾಕೆ ಗೆದ್ದೆ ಗೊತ್ತಾ ಸರ್? ಭಯ ಬಿದ್ದು ಸಾಯಬಾರ್ದು ಲೈಫಲ್ಲಿ. ಏನಾಗುತ್ತೋ ಏನೂ ಆಗಲ್ಲ. ಇನ್ನು ಕೆಲವರು ಏನಾದರೂ ಪ್ರಯತ್ನ ಮಾಡೋಕೆ ಹೋದ್ರೆ ಮರ್ಯಾದೆ ಹೋದ್ರೆ ಇದೆ ಅಂತ ಹೇಳಿದವನು ಯಾರು ನಿನಗೆ? ಇದೆ ಅಂತ ಹೇಳಿದವನು ಯಾರು? ಜ್ಞಾಪಕ ಮಾಡ್ಕೊ. ನಿನಗೆ 18 20 25 30 ಇಯರ್ಸ್ ಜ್ಞಾಪಕ ಮಾಡ್ಕೊ. ಇಷ್ಟು ವರ್ಷದಲ್ಲಿ ಒಬ್ರು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅನ್ಕೊಳ್ತೀರಾ? ಫಸ್ಟ್ ಅದು ಬೀಳ್ಬೇಕು. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು. ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಅಷ್ಟೇ. ಇನ್ನು ಕೆಲವರು ಹೇಳ್ತಾರೆ, ಹುಡುಗ ಹುಡುಗಿ ಡೈಲಾಗ್ ಹೇಳ್ತಾರೆ, ನೀನು ಹುಟ್ಟೋದೇ ನನಗೋಸ್ಕರ ಅಂತ. ಲೇ, ಅದೇ ಕಾಲೇಜ್ಗೆ ಆ ಹುಡುಗಿ, ಅದೇ ಕಾಲೇಜಿಗೆ ನೀನು ಸೇರಿದಕ್ಕೆ ಆ ಡೈಲಾಗ್ ಬಂತು. ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್. ಹಬ್ಬ. ಕೆಲವರು ಹುಡುಗರು ಹೇಳ್ತಾರೆ, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ. ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೇ. ಏನು ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ಳು ಇಷ್ಟ ಆದ್ರೆ ಸತ್ತೋಗ್ಬಿಡೋದ, ನೀನೇ ಮಾಡ್ಬೇಕಾದ್ರು. ಕೆಲವ್ರು ಹೇಳ್ತಾರೆ ಸೂಸೈಡ್ ನಾನು ಸತ್ತೋಗ್ತೀನಿ, ಸತ್ತೋಗಿ ಮತ್ತೆ ಹುಟ್ಟಿದ್ರೆ LKG ಇಂದ ಹಾಕ್ತಾರೆ, ಫಸ್ಟ್ ಇಂದ ಓದ್ಬೇಕು. ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ, ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ, ನೀವು ಪ್ರದೀಪ್ ಈಶ್ವರ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ, ರೋಲ್ ಮಾಡೆಲ್ ಆಗು ತಗೋಬೇಡಿ. ಆದ್ರೆ ಪ್ರದೀಪ್ ಈಶ್ವರ್ ಜರ್ನಿ ಯೋಚನೆ ಮಾಡಿ. ಅಪ್ಪ ಅಮ್ಮ ಇಲ್ದಾರೋ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ದೇ ಹುಡುಗ, ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಚೇರ್ ಇದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು 85% ಬರದೇ ಇದ್ರೂ ಪರವಾಗಿಲ್ಲ. ಒಂದು ಕಂಪನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಪ್ಪನ ಕಡಿಮೆ ಹರ್ಟ್ ಮಾಡೋನು. ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಮ್ಮನ ಕಡಿಮೆ ಹರ್ಟ್ ಮಾಡೋರು. ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ, ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ. ನೀನು ಇಷ್ಟಪಟ್ಟ ಹುಡುಗ ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಪ್ಪನಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದ್ದೆ. ಎಲ್ರಿಗೂ ಒಳ್ಳೇದಾಗಬೇಕು. ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ, ನಮ್ಮ ಹೀರೋ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ಮತ್ತು ನಮ್ಮೆಲ್ಲ, ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ. ನಮ್ಮ ಶ್ರೀ ಅವ್ರಿಗೆ, ಪ್ರಣತಿ ಅವ್ರಿಗೆ, ರಂಗ ಆ್ಯಂಡ್ ರಘು ಸರ್ ಅವ್ರಿಗೆ, ಸುಚೇಂದ್ರ ಪ್ರಸಾದ್ ಅವ್ರಿಗೆ, ಸಾಧು ಕೋಕ್ಲೆ ಅವ್ರಿಗೆ, ಪ್ರಕಾಶ್ ಅವ್ರಿಗೆ. ಸಾಧು ಕೋಕ್ಲೆ ಸರ್ ಬಂದಿದ್ದಾರೆ, ಯಾಕಂದರೆ ಅವರು ನನ್ನ ಕ್ಯಾನ್ವಾಸ್ ಟೈಮಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು. ಕ್ಯಾನ್ವಾಸ್ ಮಾಡಿ ನಾನಲ್ಲಿ ಕೇಳಿದೆ, ಸರ್ ಒಂದು ಡೈಲಾಗ್ ಹೇಳಿ ಅಂತ. ಬ್ರದರ್ ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರೋ ಅಂದರು. ಸರ್ ಒಂದು ಡೈಲಾಗ್ ಹೇಳಿ ಸರ್ ಅಂತ. ನೀನು ಕ್ಯಾಂಡಿಡೇಟ್ ಕಣೋ, ಸೀರಿಯಸ್ ಆಗಿರೋ ಅಂತ ಹೇಳಿದೆ. ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅಂತ.
ಜಾಸ್ತಿ ಸೀರಿಯಸ್ ಆಗೆಲ್ಲ ಇರಬಾರ್ದು ಸರ್, ಸೋತೋಗ್ಬಿಡ್ತೀವಿ ಅಂತ. ಸೀರಿಯಸ್ ಆಗಿದ್ರೆ ಟೆನ್ಷನ್ ಬರುತ್ತೆ, ಟೆನ್ಷನ್ ಬಂದ್ರೆ ಭಯ ಬರುತ್ತೆ, ಭಯ ಬಂದ್ರೆ ಸೋಲು ನಿನ್ನ ಕೇರ್ ಆಫ್ ಅಡ್ರೆಸ್ ಆಗುತ್ತೆ. ಫಿಯರ್ಲೆಸ್ ಆಗಿ ಹೋಗ್ಬೇಕು. FEAR ಫರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್ ಆರ್ ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ. ನಾವು ಫೇಸ್ ಎವ್ರಿಥಿಂಗ್ ಅಂಡ್ ರೈಸ್ ಅಂತ ಆದವರು. ಫಿಯರ್ ಅಂದ್ರೆ ಅದಕ್ಕೆ ನಾನು ಸಾಧಕ್ ಹೋಗ್ಲಿ ಸರ್ ಅಂದ್ರೆ, ಈ ನಿಮ್ ಕ್ಯಾಂಡಿಡೇಟ್ ಡೈಲಾಗ್ ಕೇಳ್ತಿದ್ಯಾ ಅವ್ರು ಸಿಗ್ಬೇಕು ಸರ್ ನನಗೆ. ಸರ್ ಎಲೆಕ್ಷನ್ ಟೈಮ್ ಅಲ್ಲಿ ತುಂಬಾ ಜನ ಹೇಳೋರು ಇರ್ತಾರೆ ನಿಮ್ಗೆ, ಏನಂತ ಹಂಗೆ ಹಿಂಗೆ ಎತ್ಕೊಟ್ಟವ್ರು ಜಾಸ್ತಿ ಸೋಲ್ ತುಡ್ತೀಯ ನೀನು, ಅವ್ರ ವಿರುದ್ಧ ಗೆಲ್ಲಕ್ಕಲ್ಲ ಹಂಗೆ ಹಿಂಗೆ ಅಂತ. ನೀವು ಏನು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಸರ್? ಇಲ್ಲ, ಅಲ್ಲ ಹೆಂಗ್ ಗೊತ್ತಾ ಸರ್, ಅದೇನು ಗೊತ್ತಾ, ಮತ್ತೆ ಯಾರಾದ್ರು ಅದು ಒಂದು 10-15 ವರ್ಷದ ಪ್ರೋಗ್ರಾಮಿಂಗ್ ಹಂಗೆ ಸರ್. ಲೈಫಲ್ಲಿ ಏನ್ ಪ್ರಯತ್ನ ಪಟ್ಟರು ಸೋಲ್ತಾ ಇದ್ವಾ, ಇನ್ನೊಂದ್ಸಲ ಸೋಲಕ್ ರೆಡಿ ಇದ್ವಿ, ಗೆದ್ವಿ. ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ವರ್ಷದ ಅಭ್ಯಾಸ ಬೇಕು. ನಾನೊಂದು ಡೈಲಾಗ್ ಹೇಳಿದ್ದೆ, ಸ್ಪೀಡ್ ಇರ್ಬೇಕಾಗಿರೋದು ಫೀಲ್ಡ್ ಅಲ್ಲಿ, ಫೀಲ್ಡ್ ಅಲ್ಲ, ಆವಾಗಲೇ ರಾಯಲ್ ಆಗಿ ಬರ್ಕಾಗೋದು. ಟ್ರಾಲ್ ಆಗ್ಬೋದ ಬ್ರದರ್? ತಿಂಗಳಿಂದ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು, ಒಂದೊಳ್ಳೆ ವಿಡಿಯೋನೇ ಬರ್ಲಿಲ್ಲ ಯಾವ್ದು. ಏನ್ ಮಾಡ, ಕೆಲವರು ನನ್ನನ್ನು ಕೇಳಿದ್ರು, ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ, ನೀನು ಪೊಲಿಟಿಷಿಯನ್, ಗಾಂಭೀರ್ಯವಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು, ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ, ಇನ್ನೊಬ್ರು ಕನೆಕ್ಟ್ ಆದ್ರೇನೆ ಒಂದು 20 ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾರ್ಕೆಟಲ್ಲಿ. ನನಗೆ ನಂಬಿಕೆ ಇದೆ, ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ 30-40 ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ. ಯಾಕೆಂದ್ರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗಿದೆ. ಅವ್ರು ಯಾರೋ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ, ಹೋಗ್ಲಿಲ್ಲ, ಕರೆದ್ರು ಅಂತ ಹೇಳಿದೆ. ಹೋಗಪ್ಪ ನೀನ್ ಬಿಗ್ ಬಾಸ್ ನೋಡ, ಹೋಗ್ರಿ ನೋಡ, ಇಲ್ಲಿರೋರು ಯಾರಾದ್ರು ಆದ್ರೆ. ನೀನ್ ಅಪ್ಲಿಕೇಶನ್ ಹಾಕೊಂಡ್ರು ಕರೆಯಲ್ಲ ಅವರು. ನನ್ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ, ಹೋಗ್ಲಿಲ್ಲ, ಅದು ಕರೆದ್ರು. ಆಗುತ್ತಾ ಅಲ್ಲ, ಅಲ್ಲೂ TRP ಇದ್ರೆ ತಾನೇ ಕರೀತಾರೆ. ಸುಮ್ಮನೆ ನನ್ನ ಯಾರೋ ಕೇಳಿದ್ರು, ಯಾರು ಅಂದ್ರು ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಾಗಿತ್ತು, ಅದು ನಾನು ಹೇಳಿದೆ, ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್, ನಾಟ್ ದ ಪ್ಯೂರಿಟಿ ಆಫ್ ಐರನ್. ಸರ್, ಜನ ಚಿನ್ನನೇ ಹೆಂಗಿದೆ ಒಂದಿಂದಿಂಚು ಪರಿಶೀಲಿಸೋದು, ಕಬ್ಬಣನೇ ಅವನದು ತಲೆ ಕೆಡ್ಸ್ಕೊಂತಾನಲ್ರಿ. ಸೊ ನಮ್ಮ ಡೈಲಾಗ್ಸ್ ಚೆನ್ನಾಗಿದೆಯಲ್ಲ ಸರ್, ಚೆನ್ನಾಗಿ ಕಟ್ ಮಾಡಾಗಿದ್ದೀರಾ ವಿಡಿಯೋ. ನಮ್ಮ ದಾನಪ್ಪ ಸರ್, ಗೋವಿಂದೇಗೌಡರು, ರಘು ಸರ್, ಶಶಿಧರ್ ಸರ್, ಒಳ್ಳೇದಾಗ್ಬೇಕು, ಚೆನ್ನಾಗಿ ಓದಿದ್ದೀರಾ ಬುಕ್. ನಾನು ಬರೆದಿರೋ ಸಾಲುಗಳು ಮತ್ತೆ ಜ್ಞಾಪಕ ಇತ್ತು. ನಾನು ಯಾವತ್ತಾದ್ರೂ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ನಂದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಸ್ಟಿಲ್ ನನಗೂ ಒಂದು ಸ್ಟೇಜಲ್ಲಿ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ, ಏನು ಮಾಡೋದು ಅಂತ. ಕೈ ಬರಹ ಸೊಟ್ಟಿಗಿದ್ರೇನು ಸರ್, ಹಣೆ ಬರಹ ನೆಟ್ಟಿಗಿದ್ದಾಗ ಪರವಾಗಿಲ್ಲ. ನಮ್ಮ ಹರ್ಷವರ್ಧನ್ ಅವರು, ಸುಜಯ್ ಕುಮಾರ್ ಸರ್, ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗಲಿ, ಸಖತ್ತಾಗಿ ಪ್ರಮೋಟ್ ಮಾಡಿ. ಈಗೋ ಬೇಡ, ಗೆಲ್ಲಕ್ಕೆ ಹೊರಟಾಗ ಇನ್ನ 1 ಮಂತ್, ಫೆಬ್ರವರಿ 9 ಎಲ್ಲರನ್ನೂ ಮೀಟ್ ಮಾಡಿ, ಸಪೋರ್ಟ್ ಕೇಳಿ, ಆಶೀರ್ವಾದ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಿ. ನಾಳೆ ಬೆಳಗ್ಗೆ ಅಂತಾರೆ ನಿಮ್ಮನ್ನ ಯಾರಾದ್ರು, ಏನು ನನ್ನನ್ನು ಕೆಲವರು ಕೇಳ್ತಾರೆ, ನಿನಗೆ ಪಬ್ಲಿಸಿಟಿ ಸ್ಟಂಟು, ನಿನ್ನ ವಿಡಿಯೋಗಳು ಹಾಕೊಂತ, ನನ್ನ ಬಗ್ಗೆ ನಾನು ಹೇಳಲಿಲ್ಲ ಅಂದ್ರೆ ನಿನ್ಗೇನು ಕೆಲಸ ಹೇಳು? ನನ್ನ ಬಗ್ಗೆ ನಾನು ಹೇಳ್ತೀನಿ, ನಾನಿದು. ನನ್ನ ಬಗ್ಗೆ ನಾನು ಹೇಳಕ್ ಹಿಂಜಾದ್ರೆ ಪಕ್ಕದವ್ರು ಹೇಳ್ತಾನ? ಅದಕ್ಕೆ ಹೇಳು ನಿನ್ನ ಬಗ್ಗೆ ಕರ್ನಾಟಕಕ್ಕೆ, ನಮ್ಮ ಸಿನಿಮಾ ಇದು ಅಂತ ಹೇಳ್ಬೇಕು. ಗೊತ್ತಾಗಲ್ಲ ಸರ್, ದಿಸ್ ಜನರೇಷನ್ ಬಿಲಾಂಗ್ಸ್ ಟು ದ ಕಮ್ಯುನಿಕೇಶನ್. ಇದು ಕಮ್ಯುನಿಕೇಶನ್. ನಾನು ಹೇಳ್ತಾ ಇದ್ದೀನಿ, 1-2 ಸಿನಿಮಾಗೆ 3 ಜನ ಗಲ್ಲಿ ಅಲ್ಲಲ್ಲ ನಿಮ್ಮನ್ನು ಗೂಗಲ್ ಅಲ್ಲಿ ಹುಡುಕ್ಬೇಕು. ನನ್ನನ್ನು ಈಗ ಗಲ್ಲಿಯಿಂದ ಗೂಗಲ್ ಅಲ್ಲಿ ಹುಡುಕ್ತಾ ಇದ್ದಾರೆ. ಅದೇನೇನು ಬರ್ತಿದ್ದಾರೆ. ನನ್ನ ಕೆಲವರು ಯಂಗ್ಸ್ಟರ್ಸು ಬರ್ತಾರೆ ಮೀಟ್ ಮಾಡಕ್ಕೆ ಉತ್ತರ ಕರ್ನಾಟಕದಿಂದ. ಅಣ್ಣ ನಿನ್ನ ಥರ ಆಗ್ಬೇಕಣ್ಣ. ನಾನು 1-4 ವಿಡಿಯೋ ತೆಗೆದು ತೋರಿಸ್ತೀನಿ, ಕಾಮೆಂಟ್ ಸೆಕ್ಷನ್ ತೋರಿಸ್ಕೊಟ್ಟೆ, ಓದು ಅಂತ. ಸರ್ ಏನ್ ಸರ್ ಹಿಂಗ್ ಬೈದಿದ್ದಾರೆ? ನಾನು ತೋರಿಸ್ದೆ, ಉತ್ತರ ಕರ್ನಾಟಕದವ್ನು ಹಿಂಗೆ ನೋಡ್ ಮಗ, ಕಾಮೆಂಟ್ಸ್ ಓದು ನನ್ನ ಬಗ್ಗೆ ಬರ್ದಿರೋದು. ಅವನ ಮಕ್ಕ ಇಷ್ಟ ಆಗೋಯ್ತು. ಸರ್ ಹಿಂಗೆಲ್ಲ ಬರೆದ್ರೆ ಅದು ನೋಡಿದ ಮೇಲೂ ನನ್ನ ಮುಖದಲ್ಲಿ ಮಂದಾಸ ಕಡಿಮೆ ಆಗಿಲ್ಲ, ಅದಕ್ಕೆ ಅಲ್ಲಿ ಕುತ್ಕೊಂಡಿರೋದು ಅಂತ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ 4 ಕೆಟ್ಟ ಕಾಮೆಂಟ್ ಮಾಡೋಂಗಿಲ್ಲ, ಡಿಪ್ರೆಸ್ ಆಗು,
ಒಂದು ನೆಗೆಟಿವ್ ವಿಡಿಯೋ ಮಾಡೋಂಗಿಲ್ಲ, ಡಿಪ್ರೆಸ್ ಆಗು. ಎನಿ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಎ ಪಬ್ಲಿಸಿಟಿ. ನಾನು ಹೇಳೋದು ಕರೆಕ್ಟಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ಈ ಚಿತ್ರನ 1 ಮಂತ್ ಸಖತ್ತಾಗಿ ಪ್ರಮೋಟ್ ಮಾಡಿ ಎಲ್ಲ ಹೇಳಬೇಕು. ಏನು ಗೊತ್ತಾ, ಒಂದು ಯುದ್ಧ ಗೆಲ್ಲಬೇಕು ಅಂದರೆ, ಈ ಡೈಲಾಗ್ ಹೇಳ್ಬೇಕಲ್ಲ ಗೊತ್ತಿಲ್ಲ, ಬಟ್ ಸ್ಟ್ರಾಟಜಿ. ಯುದ್ಧ ಗೆಲ್ಲಬೇಕು ಅಂದರೆ ಹಿಂದೆ ಸೈನ್ಯ ಹಾಕ್ಕೊಂಡೆ ಹೋಗ್ಬೇಕಾಗಿಲ್ಲ, ಎದುರಾಳಿ ಹಿಂದ್ಗಡೆ ಇರೋ ಮೋಟಿವೇಟ್ ಮಾಡಿದ್ರು ಸಾಕು, ಗೆದ್ದು ಬಿಡ್ತೀರಾ ಯುದ್ಧನ. ದಿಸ್ ಇಸ್ ಅ ಮಾಡರ್ನ್ ವಾರ್ಫೇರ್ ಸ್ಟ್ರಾಟಜಿ. ನೀನು ಎದುರುಗಡೆ ಅವ್ನು ನೋಡಿಬೇಕು ಅಂದರೆ 1000 ಜನ ಹಾಕ್ಕೊಂಡು ಹೋಗ್ಬೇಡ ಮಗ, ಅವ್ನು ಹಿಂದೆ ಇರೋ ಮೋಟಿವೇಟ್ ಮಾಡಿದ್ರು ಸಾಕು, ಅವನು ಹೊಡೆದಾಗ್ತಾನೆ. ಇದೆಲ್ಲ ಹೇಳಬಾರ್ದು, ಪೊಲಿಟಿಕಲ್ ಸೀಕ್ರೆಟ್ಸ್. ನೆಕ್ಸ್ಟ್ ಇದೆಲ್ಲ ಕೇಳ್ತಾರೆ ನೆಕ್ಸ್ಟ್ ಚಾನಲ್ ಇಂಟರ್ವ್ಯೂಸ್ ಅಲ್ಲೆಲ್ಲ. ಬಟ್ ಭಾಳ ಖುಷಿ ಅನಿಸುತ್ತೆ. ವಿಲ್ ಪವರ್ ಇರಬೇಕು. ಫಸ್ಟ್ ಡೇ ಕಲೆಕ್ಷನ್ ನಾನು ತುಂಬ ಸಲ ಗಮನಿಸ್ತಾ ಇರ್ತೀನಿ. ಫಸ್ಟ್ ಡೇ ಕಲೆಕ್ಷನ್ ಹೆಂಗೆ ತರಬೇಕು, ಸೆಕೆಂಡ್ ಡೇ ಕಲೆಕ್ಷನ್ ಹೆಂಗೆ ತರಬೇಕು, ಇವೆಲ್ಲ ಸ್ಟ್ರಾಟಜಿಕ್ ಆಗೇ ಇದು ಮಾಡಬೇಕು. ಒಂದು ದೊಡ್ಡ ಸಿನಿಮಾ ಹೆಂಗೆ ಗೆಲ್ಲುತ್ತೆ ಮಾರ್ಕೆಟಲ್ಲಿ, ಅದ್ರ ಹಿಂದೆ ಇರೋ ಸ್ಟ್ರಾಟಜಿ ಏನು, ಹಂಗೆಲ್ಲ ವರ್ಕ್ ಮಾಡಿದ್ರೇ ಒಂದು ಮ್ಯಾಸಿವ್ ಹಿಟ್ಟಾಗಿ ಒಳ್ಳೆ ಕಾಸು ಮಾಡ್ತೀರಾ. ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಕಾಸು ಬರಬೇಕು, ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿನೂ ಬರಬೇಕು. ಖಂಡಿತ. ನನ್ನ ಇನ್ನೊಂದು ಕನ್ನಡದ ಹುಡುಗರಿಗೆ ಎಲ್ಲ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರೋದಾಗ ಕೆಲವರೆಲ್ಲ ಹೇಳೋರು, ಅಪ್ಪ ಅಮ್ಮ ಇಲ್ದಾರ ಹುಡುಗರು ನಿನಗೆ ಮದುವೆ ಯಾರೋ ಮಾಡ್ತಾರೆ ಅಂತ. ನನ್ನ ಮದುವೆ ತಾಜಲ್ಲಿ ನಡೀತು. ಎಂಟೈರ್ ಕನ್ನಡ ಚಿತ್ರರಂಗ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಮಾಡಿತು. ಆ ಮದುವೆಯಲ್ಲಿ ಶಿವಣ್ಣ ಸರ್ ಇದ್ದರು, ಸುದೀಪ್ ಸರ್ ಇದ್ದರು, ಪ್ರೇಮ್ ಸರ್ ಇದ್ದರು, ದುನಿಯಾ ವಿಜಯ್ ಸರ್ ಇದ್ದರು. ಆ ಎಂಟೈರ್ ಕನ್ನಡ ಇಂಡಸ್ಟ್ರಿ ಮ್ಯೂಸಿಕ್ ಡೈರೆಕ್ಟರ್ಸು ಆಲ್ಮೋಸ್ಟ್ ನಮ್ಮ ಎಲ್ಲರೂ ಭಾಳಷ್ಟು ಜನ ಇಂಡಸ್ಟ್ರಿಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವತ್ತು ಆಯಿತು. ನನ್ನನ್ನು ಕೇಳಿದ್ರು, ಒಂದು ಪಾಪ ಅಪ್ಪ ಅಮ್ಮ ಇಲ್ದಾರ ಹುಡುಗರು ಯಾವುದಾದ್ರು ಒಂದು 20-30 ಸೈಟ್ ತಗೋ, ಲೈಫ್ ಸೆಟ್ಲ್ ಆಗುತ್ತೆ, ಮನೆ ಕಟ್ಕೊಂಡ್ರು. ಈಗ MLA ಆಗಿ 2,500 ಸೈಟ್ ರೆಡಿ ಇದೆ ಜನಕ್ಕೆ ಕೊಡೋಕ್ಕೆ. ಮುಂದಿನ ತಿಂಗಳು ಮೀಟಿಂಗ್ ಮಾಡಿ ಹಚ್ತಾ ಇದ್ದೀನಿ. ಪಯಣ ಎಲ್ಲಿಂದ ಎಲ್ಲಿಗೆ. ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಹಿಂಗೆ ಮಾತಾಡ್ತಾ ಇದ್ದೆ. ನಾನು ಓದಿರೋ ಶಾಲಾ ಕಾಲೇಜು ದೂರದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲು. ಅವಳನ್ನ ನೋಡಿದಾಗ ನನಗೊಂದು ಡೈಲಾಗ್ ಜ್ಞಾಪಕ ಬಂತು. ನೀನು ಇವತ್ತು ಅಲ್ಲಿರೋದಕ್ಕೆ ಕಣೆ ನಾನು ಇವತ್ತು ಇಲ್ಲಿರೋದು. ಸಪೋಸ್ ಆವತ್ತು ನೀನು ಇಲ್ಲೇ ಇದ್ದಿದ್ದರೆ ನಾನು ಅಲ್ಲೇ ಇದ್ದಿದ್ದೆ. ಸ್ವಲ್ಪ ದಿನ ಪ್ರೀತಿ ಪ್ರೇಮದಿಂದ ಆಸೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯಾರ್ದಾದ್ರೂ ಹೆಸರು ಮರ್ತಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಸಾಂಗು ಒಳ್ಳೇದಾಗಬೇಕು. ಪ್ರೀತಿ ಅಂದರೆ ಏನು, ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಹುಡುಕಿಕೊಳ್ಳುವ ಉತ್ತರವ, ವಾಟ್ಸಪ್ ಮೆಸೇಜ್ ತುಂಬಿಸಿಕೊಳ್ಳುವ ತವಕವ. ವಾಟ್ಸ್ ಎಕ್ಸಾಕ್ಟ್ಲಿ ಲವ್ ಮೀನ್? ಪ್ರಾಮಾಣಿಕ ಪ್ರೀತಿ ಅಂದರೆ ಪದೇ 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 ಪ್ರೀತಿಸೋದು, ಒಬ್ಬರನ್ನೇ ಪ್ರೀತಿಸೋದು. ಮೊದಲೆಲ್ಲ ಸೆಟ್ಲ್ ಆದ್ಮೇಲೆ ಲವ್ ಹುಟ್ಟುತ್ತಿತ್ತು, ಇವಾಗ ಯಾಕೋ ಶೆಟ್ಲಾಡೋ ವಯಸ್ಸಿಗೆ ಲವ್ ಹುಟ್ಟುತ್ತಾ ಇದೆ. ನನ್ನ ಪರಿಶ್ರಮ ಬುಕ್ಕಲ್ಲಿ ಒಂದು ಚಾಪ್ಟರ್ ಹೆಡ್ಡಿಂಗ್ ಇದೆ, ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ಗಳೇ ಫೇಲು ಅಂತ. ವಿಶ್ವವಾಣಿ ಪತ್ರಿಕೆಯಲ್ಲಿ ಅದು ಆರ್ಟಿಕಲ್ ಆಗಿ ಪಬ್ಲಿಷ್ ಆಗಿತ್ತು. ಬಂದು ಕಟ್ಟಿದಳು ರಾಖಿ, ಜೀವನವೆಲ್ಲ ಫೀಲಿಂಗ್ಸ್ ಮಾತ್ರ ಬಾಕಿ ಅಂತ. ಇದು ಇನ್ನೊಂದು ಅದೇ ಪರಿಶ್ರಮ ಬುಕ್ ಚೆನ್ನಾಗಿದೆ. ನನ್ನ ಬುಕ್ ಪ್ರಮೋಷನ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ನೀವೇ ಮಾಡಿದ್ರಿ. ನಮ್ಮ ವಿಶ್ವವಾಣಿ, ನಮ್ಮ ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಭಟ್ ಸರ್ಗೆ, ಚಿದಾನಂದ್ ಸರ್ಗೆ, ಎಲ್ಲರೂ. ನಾವು ಪೊಲಿಟಿಷಿಯನ್ಸ್ ಹಿಂಗೆಲ್ಲ ಮಾತಾಡಬಾರ್ದು. ಮೋಸ್ಟ್ಲಿ ಕರ್ನಾಟಕಕ್ಕೆ ನನಗೆ ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ. ಪ್ರೈಮ್ ಟೈಮಲ್ಲಿ ನೋಡಿದ್ರೆ ಅಗ್ರೆಸಿವ್ ಬರುತ್ತೆ, ಇಂಥದ್ರಲ್ಲಿ ಬಂದರೆ ಇದು ಬರುತ್ತೆ. ಯಾರೋ ಕೇಳಿದ್ರು, ಸೈಲೆಂಟ್ ಆಗಿದ್ದು ಬಿಡು ಅಂತ. ನನ್ನ ಸ್ನೇಹಿತರು ಕೆಲವರು ಹೇಳ್ತಾರೆ ನಾನು ಕಾಂಟ್ರವರ್ಸಿಗಳನ್ನ. ಆಯ್ತು, ಸೈಲೆಂಟ್ ಆಗಿರ್ತೀನಿ. 10 ವರ್ಷ, 20 ವರ್ಷ, 30 ವರ್ಷ, ನಾವೇನಾದ್ರು ಒಂದು 500 ವರ್ಷ ಬದುಕ್ತೀವ? ಇಲ್ಲ. 60-70 ಆದಮೇಲೆ ಡೆವೋಷನ್ಗೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲೇ ಕಳೆದೋಗ್ಬಿಡ್ತೀವಿ ಎಲ್ಲರೂ. 70-75 ಆದರೆ ಅರ್ಧ ಜೀವನ ಡೆವೋಷನ್ನು, ಅರ್ಧ ಜೀವನ ಡಯಾಗ್ನೋಸ್ಟಿಕ್ ಸೆಂಟ್ರೆ. ಇದೇ ಫ್ಯೂಚರು. ಆವಾಗ ಏನಾದರೂ ಸಾಧಿಸಕ್ಕೆ ಹೋದ್ರೆ ವಯಸ್ಸಿಲ್ಲ ಅಂತಾರೆ, ವಯಸ್ಸಲ್ಲಿ ಸಾಧಿಸಕ್ಕೆ ಹೋದ್ರೆ ಆತರ ಅಂತಾರೆ. ನೀವೇನಾದ್ರೂ ಒಳ್ಳೇದು ಮಾಡಕ್ ಹೋಗಿ ಯಾವನ್ ತಲೆ ಮೇಲೆ ಕಲ್ಲಾಕಿ ದುಡ್ಡು ತಂದು ಅಂತಾರೆ.
ನೀವೇನೂ ಮಾಡಬೇಡಿ, ಸತ್ತಾಗಿ ಅಂತ ತಲೆ ಮೇಲೆ ಹಾಕೊಂಡು ಹೋಗ್ತಾನ ಅಂತಾರೆ. ಸರ್, ಸೊಸೈಟಿಗೆ ಅಂತ ಸೀರಿಯಸ್ ಸ್ಟ್ಯಾಂಡ್ ಇಲ್ಲ. ಒಳ್ಳೆಯವ್ರು ಸತ್ತೋದ್ರೆ ಏನಂತಾರೆ? ಒಳ್ಳೆಯವ್ರ ಕಾಲ ಇಲ್ಲ ಅಂತಾರೆ. ಕೆಟ್ಟವ್ನು ಸತ್ತೋದ್ರೆ ನೋಡಿದ್ರ ದೇವ್ರ ಬಿಟ್ನಾ ಅಂತಾರೆ. ಒಳ್ಳೆಯವ್ರ ಕಷ್ಟ ಬಂದ್ರೆ ಒಳ್ಳೆಯವ್ರಿಗೆ ಕಷ್ಟ ಅಂತಾರೆ. ಕೆಟ್ಟವ್ನ ಕಷ್ಟ ಬಂದ್ರೆ ನೋಡಿದ್ರ ದೇವ್ರ ನನ್ನ ಮಗ ಹೆಂಗ್ ತೋರಿಸ್ತಾ ಅಂತಾರೆ. ಅದೇನ್ ಸರ್? ಎಲ್ಲದಕ್ಕೂ ಸ್ಟ್ಯಾಂಡ್ ಇದೆ. ನಾನು ಕಷ್ಟಪಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರೆ ಲಕ್ಕು ಅಂತಾರೆ. ಸೋತಿದ್ರೆ ನಮಗ್ ಮೊದ್ಲೇ ಗೊತ್ತಿರ್ಲಿಲ್ವಾ? ನಾವು ಮೊದ್ಲೇ ಗೊತ್ತಿದ್ ನಮ್ಗೆ ಎಲ್ಲಾಗುತ್ತೆ ಅಂತ. ನನಗೆ ಈಗ ನನಗೆ ಯಾರೋ ಮೊನ್ನೆ ಒಬ್ರು ಹೇಳ್ತಿದ್ರು, ಸರ್ ಅವ್ನು MBBS ಸೀಟ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ ಬಂದ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ದು May 7th ಎಕ್ಸಾಮು, ನನ್ನ 10ನೇ ತಾರೀಕು ಎಕ್ಸಾಮು. ನಾನು ರ್ಯಾಂಕ್ ಕೊಡಿದ್ರೆ ಅವರು ರ್ಯಾಂಕ್ ಕೊಡಿದ್ರು ಈ ಸಲ. ಯಾಕೆ ಅವ್ನು ಬಂದು, ಸರ್ ನಮ್ಮ ರಿಲೇಟಿವ್ಸ್ ಒಬ್ರು ಬಂದಿದ್ದಾರೆ, ನಾನು ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗೆ ಹೇಳಿದ್ರಂತೆ ಇವ್ನು ಡಾಕ್ಟ್ರೇ ಆಗೋದು ಅಂತ. 19 ವರ್ಷದಿದ್ದೆ, ಹುಟ್ಟಿದಾಗೆ ಹೇಳಿದ್ರಂತೆ ಅವ್ನು ಡಾಕ್ಟ್ರೇ ಆಗೋದು ಅಂತ. ವಾಟ್ ಈಸ್ ದಿಸ್? Success has many fathers, but failure is an orphan, sir. Failure is an orphan. ಸೋಲ್ ಬಂದಾಗ ಯಾರು ಹೆಗಲ ಮೇಲೆ ಹಾಕ್ಕೊಳ್ಳಲ್ಲ. ಅದಕ್ಕೆ ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಮಾಡ್ತಿದ್ದೀರಾ, ಧೈರ್ಯವಾಗಿರಿ. ಅವ್ನ ಅಜ್ಜಿ ಆಗಿದ್ದಾಗೋಗ್ಲಿ. ಏನಾಗುತ್ತೆ ಸರ್? ಗೆದ್ರು ಸೋತ್ರು, ಅಮ್ಮಮ್ಮ ಅಂದ್ರೆ ಗೆದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಬಂದ್ರೆ 5 ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು. ದೇವ್ರ ಹಣೆಗೂ ಹೇಳ್ತೀನಿ, ಫುಟ್ಪಾತ್ ಊಟ ಸೂಪರ್. ನಾನು ಎಷ್ಟೋ ಸಲ 5 ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು, ಸರ್ ಅವನ ಅಜ್ಜಿ 50 ಐಟಮ್ ಇದ್ರು ಅದೇ ಇಡ್ಲಿ ಸಾಂಬಾರ್ ಸರ್ ತಿನ್ನೋದು ನಾವು. ನನ್ಗೆ ಅರ್ಥನೇ ಆಗ್ತಿಲ್ಲ. 5 ಸ್ಟಾರ್ ಹೋಟ್ಲಲ್ಲಿ 50 ಐಟಮ್ ಇಟ್ಟಿರ್ತಾರೆ, ಅದೇ ಇಡ್ಲಿ ಅದೇ ಸಾಂಬಾರ್ ಅದೇ ವಡೆ ತಿನ್ನೋದು. ಫುಟ್ಪಾತ್ ಅಲ್ಲಿ ಚೆನ್ನಾಗಿರುತ್ತೆ. ನಾನು ಡ್ರೈವರ್ಗೆ ಹೇಳ್ತೀನಿ, ಫುಟ್ಪಾತ್ ಅಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ. ನಾನು ಬಹಳಷ್ಟು ಜನಕ್ಕೆ ನಾನು ಹೇಳೋದೇನೆಂದ್ರೆ, ನಿಮ್ಮೆಲ್ರಿಗೂ ಎಲ್ಲ ತಂಡಕ್ಕೂ ಒಳ್ಳೇದಾಗಲಿ. ನನ್ನ ಕನ್ನಡದ ನನ್ನ ಫೇವ್ರೆಟ್ 4 ಹೀರೋಗಳು ಮೇಜರ್ ಆಗಿ ಶಿವಣ್ಣ ಸರ್, ದರ್ಶನ್ ಸರ್, ಡಿ ಬಾಸು, ಎಸ್ ಸರ್. ನನಗೆ ಆ 4 ಜನ ನನಗಿಷ್ಟ. ನಾನು ಒಬ್ಬೊಬ್ರನ್ನ ಒಂದೊಂದು ಇಷ್ಟಪಡೋಕ್ಕೂ ಒಂದೊಂದು ಕಾರಣ ಇದೆ. ಸ್ಟಾರ್ಟಿಂಗಲ್ಲಿ ಡಿ ಬಾಸ್ ಫೋಟೋ ನೋಡಿದೆ, ಭಾಳ ಖುಷಿ ಆಯಿತು. ನಮ್ಮ ಶಿವಣ್ಣ ಸರ್ ಅಷ್ಟೇ. ನಾನು ಎಲೆಕ್ಷನ್ಗೆ ಹೋಗಲೇ ಏನೂ ಇಲ್ಲ, ನನಗೊಂದು 4-5 ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ. ನಮ್ಮ ಸುದೀಪ್ ಸರ್ ಆಗ್ಬೋದು, ನಮ್ಮ ದರ್ಶನ್ ಸರ್ ಆಗ್ಬೋದು, ನಮ್ಮ ಎಸ್ ಸರ್ ಆಗ್ಬೋದು. ಎಲ್ರಿಗೂ ಒಳ್ಳೇದಾಗಲಿ. ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ 1.5 ಗಂಟೆ ಭೇಟಿ ಮಾಡಿದೆ. ಊಟಕ್ಕೆ ಕರೆದಿದ್ರು. ಕರೆದಾಗ ನನ್ನನ್ನು ಕೇಳಿದ್ರಲ್ಲ ಹೆಂಗೆ ಅಂತ. ಅವ್ರು ಕೆಲವು ಟಿಪ್ಸ್ ಕೊಟ್ಟರು. ತೆಲುಗುವಲ್ಲಿ ಹೇಳಿದ್ರು, ಧೈರ್ಯಂగా ಉಣ್ಣನ್ನ ಲೈಫ್లో ಎದುಗ್ತಾವು, ಡೋಂಟ್ ಕೀಪ್ ಯುವರ್ ಸ್ಟೆಪ್ ಬ್ಯಾಕ್. ಅವರು 1.5 ಗಂಟೆ ಅದೆಲ್ಲ ಹೇಳಿ ಅಂದರೆ ನನಗೆ ಹೇಳೋಕ್ಕಾಗಲ್ಲ. ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ. ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತೊಗೊಂಬಂದಿರ್ತಕ್ಕಂಥ ದೇವರಿಗೆ, ನಮ್ಮ ಅಪ್ಪ ಅಮ್ಮಗೆ, ಪ್ರದೀಪ್ ಈಶ್ವರ್ನ ಗೆಲ್ಲಿಸಿದ್ದು ಅವ್ರ ಅಪ್ಪ ಅಮ್ಮನ ಒಳ್ಳೆತನ. ನಿಮ್ಮನ್ನು ನಿಮ್ಮ ಅಪ್ಪ ಅಮ್ಮ ಒಳ್ಳೆತನ ಗೆಲ್ಲಿಸ್ಲೇಬೇಕು. ಖಂಡಿತವಾಗೂ ಅದು ಗೆಲ್ಲಿಸುತ್ತೆ. ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ, ನನಗೆ ಮಾತು ಕಲಿಸಿರೋ ನನ್ನ ತಾಯಿಗೆ, ಮಾತು ಯಾವಾಗಲೂ ಮಾತಾಡಬಾರ್ದು, ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವಳು ನನ್ನ ಹೆಸರು ಹೇಳಿದ್ರಾ ಇಲ್ವಾ ಅಂತ ಯೂಟ್ಯೂಬಲ್ಲಿ ಹಿಂಗೆ ಸ್ಕ್ರಾಲ್ ಮಾಡಿ ಎಲ್ಲಿ ಬಂತು ಅಂತ ಹೊಡ್ತಾರೆ. ನಿಜವಾಗ್ಲೂ ನನ್ನ ಹೆಂಡ್ತಿ ವೆರಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಹೇಳಬೇಕು, ಏನು ಮಾಡೋದು. ವೈಫ್ ಅಂದ್ರೆ WIFE, ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ. WIFE, ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್ ಅಂತ. ಆದ್ರೆ ಮೀಡಿಯಾ ಮುಂದೆ ಹಿಂಗೆ ಹೇಳ್ಬಾರ್ದು. ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅನ್ಬೇಕು. ಸರ್, ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ? ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ? ಏನು ಕೇಳದೆ ಏನು ಕೊಟ್ಟೆ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾವು ಒಡೆಯರು ಆಡಿ ಮುಗಿಸಿದ ಮಾತುಗಳಿಗೆ ನಾವು ದಾಸರು ಮಾತಾಡೋಕೆ ಹೇಳಿದ್ದಾರೆ. ಕೇವಲ ಉತ್ತೀರ್ಣರಾಗೋದು ಬಹಳ ಸುಲಭದ ಕೆಲಸ ಅಲ್ಲ ಅನ್ನೋ ಮಾತನ್ನು ಅಥವಾ ಸಂದೇಶವನ್ನು ಹೇಳಿದ್ರು ಜೊತೆಗೆ ಉತ್ತೀರ್ಣರಾಗೋದು ಎಷ್ಟು ಮುಖ್ಯ ಅನ್ನೋದನ್ನು ಬಹಳ ದೊಡ್ಡ ಸಂದೇಶದೊಟ್ಟಿಗೆ ನಿರ್ದೇಶಕರಿಗೂ ಹೇಳಕ್ಕೆ ಹೊರಟಿದ್ದಾರೆ.
ಅನ್ನ ಹಾಕಿದಂಥವರು, ಅವಕಾಶ ಕೊಟ್ಟವರು ಎಲ್ರಿಗೂ ಈ ಸಂದರ್ಭ ನೆನೆಯುವಂಥದ್ದು ನನ್ನ ಆದ್ಯ ಕರ್ತವ್ಯ. ಅವಕಾಶದಾತರಿಗೂ ಅನ್ನದಾತರಿಗೂ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ಅರ್ಪಿಸ್ತಾ ಭಟ್ರಲ್ಲಿ ಕೂತಿದ್ದಾರೆ. ಅವ್ರ ಮಾತುಗಳಿಗೆ ಕಿವಿಯಾಗುವಂಥ ಮನಸ್ಸಿದೆ. ಕೇವಲ ಉತ್ತೀರ್ಣ ಅಂತಂದ ಕೂಡಲೇ ಸಂದೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರು ಕೇವಲ ಆದರೂ ಸಾಕಾಗತ್ತೆ ಅನ್ನೋ ಸಂದೇಶ ಈ ಸಿನಿಮಾದ್ದಲ್ಲ. ಅವ್ರಿಗೂ ಸಹ ವಿಶೇಷವಾದ ಪ್ರತಿಭೆ, ಅವ್ರಿಗೂ ಬೇಕಾದಂತಹ ಸಾಮರ್ಥ್ಯಗಳಿರುತ್ತವೆ ಅನ್ನೋದನ್ನು ಈ ಚಿತ್ರದ ಮುಖಾಂತರ, ಈ ಚಿತ್ರದ ಕಥಾ ಹಂತದ ಮುಖಾಂತರ, ಅಡಕದ ಮುಖಾಂತರ ಹೇಳೋಕೆ ಅಂತ ಹೊರಟಿರುವಂಥದ್ದು ರಘು ಅವರು. ಸಾಮಾನ್ಯವಾಗಿ ಪರಿಶ್ರಮ ಅಂದಾಗ ಯಾವ ಪರಿಯ ಶ್ರಮ ಅನ್ನೋದು ನಮಗೆ ಮನದಟ್ಟ ಆಗಬೇಕು. ಮಾತಾಡೋದೇ ಸಾಧನೆ ಅಲ್ಲ, ಸಾಧನೆ ಮಾತಾಡಬೇಕು ಅಂತ ದೊಡ್ಡವರು ಹೇಳಿದ ಹಾಗೆ ಈ ಪರಿಯ ಶ್ರಮವೇನಿದೆ ಇದಕ್ಕೆ ತಕ್ಕದಾದಂಥ ಪ್ರತಿಫಲ ಸಿಗಲಿ ಅನ್ನೋ ಹಾರೈಕೆಯೊಟ್ಟಿಗೆ ನಾನು ಮಾತು ಮುಗಿಸ್ತೇನೆ. ಆತ್ಮೀಯರಾದ ಈ ಚಿತ್ರದ ನಿರ್ದೇಶಕರು, ನನ್ನ ಕಿರಿಯ ಮಿತ್ರರು ಆದಂಥ ರಘು ಅವರೇ, ಚಿತ್ರದ ನಿರ್ಮಾಪಕರಾದಂಥ ಆತ್ಮೀಯರಾದಂಥ ಶಶಿಧರ್ ಅವರೇ, ನಾಯಕ ನಟರಾದಂಥ ಶ್ರೀ ಅವರೇ, ಪ್ರಣತಿಯವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಎಲ್ಲರಿಗೂ ಧನ್ಯವಾದಗಳು. ಇಂಥ ಕಾರ್ಯಕ್ರಮದಲ್ಲಿ ಮಾತನಾಡುವಂಥದ್ದು ಸ್ವಲ್ಪ ಕಷ್ಟ. ಯಾಕೆಂತಂದ್ರೆ ನಾನು ಸಿನಿಮಾವನ್ನು ಪೂರ್ತಿಯಾಗಿ ನೋಡಿಲ್ಲ, ಸಿನಿಮಾದ ಕಥೆಯನ್ನು ಕೇಳಿದ್ದೀನಿ. ರಘು ಅವರು ಕಥೆಯನ್ನು ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು ಅಂತಂದರೆ, ಅವ್ರು ಹೇಳಿದಂಥ ಕಥೆಯನ್ನು ಹೇಗೆ ಅವರು ಪರದೆ ಮೇಲೆ ಅದನ್ನು ಡಿಪಿಕ್ಟ್ ಮಾಡಿರ್ಬೋದು ಅನ್ನುವಂಥ ಒಂದು ಕುತೂಹಲ ನನಗೆ ಇತ್ತು. ಅದಕ್ಕೆ ಸಂವೇದಿಯಾಗಿ ಅವರು ಒಂದು ಹಾಡನ್ನು ನನಗೆ ತೋರಿಸಿದರು. ಹಾಗೆ ಈಗ ಅದರ ಜೊತೆಯಲ್ಲಿ 2 ಹಾಡನ್ನು ನೋಡಿದೆ ನಾನು. ನನಗೆ ಶ್ರೀ ಅವರು ಮೊದಲ ಹಾಡಿನಲ್ಲಿ ಶ್ರೀ ಮತ್ತು ಪ್ರಣತಿ ಏನು ಡಾನ್ಸ್ ಮಾಡಲಿಲ್ಲ. ನನಗೇನು ಇವರಿಗೆ ಡಾನ್ಸ್ ಬರಲ್ವಾ ಅಂತೇಳಿ ಅಂದ್ಕೊಂಡೆ ನಾನು. ಬರೀ ಆಂಗಿಕ ನಟನೆಯಲ್ಲೇನೆ ಇವರು ನಿಭಾಯಿಸಿದಾರಲ್ಲ ಒಂದು ಇಡೀ ಸಾಂಗನ್ನು ಅಂತೇಳಿ ಅಂದ್ಕೊಂಡೆ. ಆದರೆ 2ನೇ ಸಾಂಗ್ ನೋಡಿದ ನಂತರ ದೇ ಆರ್ ಫ್ಯಾಂಟಾಸ್ಟಿಕ್ ಡಾನ್ಸರ್ಸ್, ಎಕ್ಸಲೆಂಟ್. ಜಸ್ಟ್ ಪಾಸ್ ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರದೀಪ್ ಈಶ್ವರ್ ಅವ್ರನ್ನ ಕರೆದಿರುವಂಥದ್ದು ಬಹಳ ಒಂದು ಆಂಟಿ ಕ್ಲೈಮ್ಯಾಕ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಜಸ್ಟ್ ಪಾಸ್ ಇದ್ದವರನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡುವಂಥದ್ದು ಅವರ ಹೊಣೆ. ಅವರ ಸಂಸ್ಥೆಯಲ್ಲಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ, ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ. ನಮ್ಮ ಪ್ರೊಫೆಷನ್ ಹೇಗೆ ಅಂತಂದ್ರೆ, ಎಲ್ಲೂ ಸಲ್ಲದೆ ಇದ್ದವರು ಬರ್ತಾರೆ, ಜಸ್ಟ್ ಪಾಸ್ ಆದವರು ಪತ್ರಿಕೋದ್ಯಮಕ್ಕೆ ಬರ್ತಾರೆ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಇಲ್ಲೂ ಕೂಡ ರ್ಯಾಂಕ್ ಇದ್ದವರು ಕೂಡ ಬರ್ತಾರೆ. ಆದರೆ ಜಸ್ಟ್ ಪಾಸ್ ಇದ್ದವರಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರತಿಭೆ ಇರುತ್ತೆ. ದೇ ಆರ್ ಡಿಫರೆಂಟ್ಲಿ ಏಬಲ್ಡ್ ಅಂತಂತಾರಲ್ಲ, ಅದೇ ರೀತಿ ಅವರು ಕೂಡ ಡಿಫರೆಂಟ್ಲಿ ಎಜುಕೇಷನಲಿ ಏಬಲ್ಡ್. ನಾನು ನಿನ್ನೆ ಅಷ್ಟೇ ಕೆಲವು ಜನರ ಸಂದರ್ಶನವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಅವರು ಹೇಳಿದ್ರು, ಸರ್ ನಾನು ಜಸ್ಟ್ ಪಾಸ್ ಆಗಿದ್ದೀನಿ ಅಂತ. ಆದರೆ ಅವರ ಮಾರ್ಕ್ಸ್ ಕಾರ್ಡ್ ನೋಡಿ ನನಗೆ ಅವರು ಜಸ್ಟ್ ಪಾಸ್ ಆಗಿದ್ದಿರ್ಬೋದು, ಆದರೆ ಅವರು ಬರೆದಿರುವಂಥ ಲೇಖನವನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು ಅಂತ, ಅವ್ರು ಮಾಡಿದಂಥ ಅಚೀವ್ಮೆಂಟ್. ನೀವು ನೋಡಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಟಾಪ್ 10 ಶ್ರೀಮಂತರನ್ನ ನೋಡಿ ಅಂತ. ದೇ ಆರ್ ಆಲ್ ಜಸ್ಟ್ ಪಾಸ್. ನಿಮಗೆ ಮುಖೇಶ್ ಅಂಬಾನಿಯವರ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾ ನಿಮಗೆ? ಜಸ್ಟ್ ಪಾಸ್. ಇವತ್ತವರು ನಮ್ಮ ದೇಶ ಒಂದೇ ಅಲ್ಲ, ಇಡೀ ವಿಶ್ವವೇ ಬೆರಗಾಗುವಂತಹ ನಂಬರ್ 1 ಶ್ರೀಮಂತ ಅಂತ. ನಮ್ಮ ಪ್ರಧಾನಮಂತ್ರಿಯವರು ಏನು ರ್ಯಾಂಕ್ ಹೋಲ್ಡರ್ ಏನಾದಂತ, ಬಹುಶಃ ಜಸ್ಟ್ ಪಾಸ್ಗಿಂತ ಒಂದು ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರ್ಬೋದು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಈಸ್ ನಾಟ್ ಎ ರ್ಯಾಂಕ್ ಹೋಲ್ಡರ್. ನೀವು ನೋಡಿ ಅಂತ, ನಮ್ಮನ್ನ ಯಾರ್ಯಾರು ಇಲ್ಲಿ ತನಕ ಆಳಿದಾರಲ್ಲ, ಅವ್ರು ಯಾರು ಕೂಡ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ. ಅವರು ದೇ ಆರ್ ಆಲ್ ಜಸ್ಟ್ ಪಾಸ್. ಆದ್ದರಿಂದ ಜೀವನದಲ್ಲಿ ನಾವೆಲ್ಲವನ್ನೂ ಕೂಡ ಕಳ್ಕೊಂಡಾಗ, ನಮ್ಮ ಪರೀಕ್ಷೆಯಲ್ಲಿ ಅಂಕವನ್ನು ಕೂಡ ಕಡಿಮೆ ಬಂದು ಸ್ಥಾನವನ್ನು ಕಳ್ಕೊಂಡಾಗ, ನಮಗೆ ದೊಡ್ಡ ಭರವಸೆಯನ್ನು ಕೊಡುವಂಥದ್ದು ಜಸ್ಟ್ ಪಾಸ್. ಬಹುಶಃ ಈ ಚಿತ್ರ
ಆ ಒಂದು ಮೆಸೇಜನ್ನು ಹೊಂದಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಾವ್ಯಾರೂ ಕೂಡ ಜಸ್ಟ್ ಪಾಸ್ ಆಗಿದ್ದಕ್ಕೆ ಬೇಸರ ಪಟ್ಕೊಳ್ಳುವಂತಹ, ವಿಷಾದ ಪಟ್ಕೊಳ್ಳುವಂತಹ ಅಗತ್ಯ ಇಲ್ಲ. ಹೀಗಾಗಿ ನನಗೆ ರಘು ಅವರು ಈ ಕಥೆಯನ್ನು ಹೇಳಿದ ನಂತರ ನನಗನ್ನಿಸಿದೆ ಈ ಚಿತ್ರ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಚಿತ್ರದಲ್ಲಿ ಹಳೆಯ ಪ್ರತಿಭೆಗಳ ಜೊತೆಗೆ ಹೊಸ ಪ್ರತಿಭೆಗಳನ್ನು ಕೂಡ ಸೇರಿಸ್ಕೊಂಡಿರುವಂಥದ್ದು ನಮ್ಗೆ ತುಂಬ ಖುಷಿ ಆಯಿತು ಅಂತ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳನ್ನು ಹಾಕ್ಕೊಂಡು ಸಿನಿಮಾ ಮಾಡುವಂಥದ್ದು ಬಹಳ ದೊಡ್ಡ ಸಂಗತಿ ಏನಲ್ಲ ಅಂತ. ಆದರೆ ಯುವಕರನ್ನ, ಹೊಸಬರನ್ನ ಸೇರಿಸ್ಕೊಂಡು ಹಳೆಯವರ ಜೊತೆಗೆ ಅವರನ್ನು ಕೂಡ ಮಿಂಗಲ್ ಆಗಿ ಒಂದು ಸಿನಿಮಾವನ್ನು ಮಾಡೋದಕ್ಕೆ ಧೈರ್ಯನೂ ಕೂಡ ಬೇಕು. ಅದಕ್ಕೆ ಬಹುಶಃ ಅದನ್ನ ಶಶಿಧರ್ ಅವರು ಆ ಧೈರ್ಯವನ್ನ, ಆ ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ. ನನಗನ್ಸುತ್ತೆ ಯಾವುದೇ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅದನ್ನ ನೋಡುವಂತ ಹೃದಯಗಳು, ಮನಸ್ಸುಗಳು ಇದ್ದೇ ಇರುತ್ತೆ ಅಂತ. ಆದರೆ ನಿಮಗೆ ಇವತ್ತು ಗೊತ್ತಿದೆ, ಕನ್ನಡ ಚಿತ್ರರಂಗ ಒಂದು ವಿಚಿತ್ರವಾದಂಥ, ಸಂಕೀರ್ಣವಾದಂಥ ಒಂದು ಸ್ಥಿತಿಯಲ್ಲಿದೆ. ನಾವು ಇಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯವೋ, ಈ ಸಿನಿಮಾವನ್ನ ಮಾಡಿದ್ದೇವೆ ನೀವು ನೋಡಿ ಅನ್ನುವಂಥ ಸಂದೇಶವನ್ನು ಪ್ರೇಕ್ಷಕರಿಗೆ ತಲುಪಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾದದ್ದು. ಆ ಕೆಲಸವನ್ನ ನಿಮ್ಮ ಜೊತೆಗೆ ನಾನು ಕೂಡ ಮಾಡ್ತೇನೆ, ನಿಮ್ಮ ಜೊತೆಗೆ ನಾನು ಇದ್ದೇನೆ. ನಿಮಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೂಡ ನಮ್ಮ ಮಾಧ್ಯಮ ರಂಗ ನಿಮಗೆ ಕೊಡುತ್ತೆ. ಯಾಕೆಂತಂದ್ರೆ ಒಂದು ಕನ್ನಡ ಚಿತ್ರ ಯಶಸ್ಸು ಕಂಡ್ರೆ ಅದರ ಬೆನ್ನಲ್ಲಿ 25 ಚಿತ್ರಗಳು ಬರುತ್ತೆ. ಆ ಮೂಲಕವಾಗಿ ಉದ್ಯಮಕ್ಕೆ ಮತ್ತು ಕಲಾವಿದರಿಗೆ ಬಹಳ ದೊಡ್ಡ ಪ್ರೋತ್ಸಾಹ ಸಿಕ್ಕದಾಗತ್ತೆ. ಆ ಕೆಲಸವನ್ನ ನಾನು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಮಾಧ್ಯಮದ ವೃತ್ತಿ ಬಾಂಧವರಿಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಚಿತ್ರವನ್ನ ಪ್ರೋತ್ಸಾಹಿಸಿ, ಹರಸಿ, ನಿಮ್ಮೆಲ್ಲರ ಹಾರೈಕೆ ಇರಲಿ. ಈ ಚಿತ್ರ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಲಿ. ಇನ್ನ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರುವಂತ ಒಂದು ಅದ್ಭುತವಾದಂತ ಜಾದುಗಾರ ಅಂತ ಹೇಳ್ಬೋದು. ಅದ್ಭುತವಾಗಿ ಬಂದಿದೆ ಸಿನಿಮಾ, ತುಂಬಾ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಸಾಧು ಸರ್ ತುಂಬಾ ಮೋಟಿವೇಶನಲ್ ಆಗಿ ಒಂದು ಸಾಂಗ್ ಇದೆ, ಅದು ನೆಕ್ಸ್ಟ್ ರಿಲೀಸ್ ಮಾಡ್ತೀವಿ. ಇನ್ನೊಂದು ಶರಣ್ ಸರ್ ಹಾಡಿರೋದು, ಅದು ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಒಂದು ಸಿನಿಮಾ ಚೆನ್ನಾಗಿದ್ರೆ ನಾವು ಅದು ಚೆನ್ನಾಗಿ ಕೆಲಸ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಏನೇನು ನಮ್ಮ ಪ್ರೊಡ್ಯೂಸರು, ಡೈರೆಕ್ಟರ್ಗೆ ಅವ್ರು ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಈ ಸಿನಿಮಾನ ಎಲ್ಲರೂ ಗೆಲ್ಸ್ಬೇಕು, ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾನ ನೋಡಬೇಕು, ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಇವರಿಗೆ ತುಂಬ ಥ್ಯಾಂಕ್ಸ್ ಇವತ್ತು ನೀವು ಸೇರೋದಕ್ಕೆ. ನಮ್ಮ ಡೈರೆಕ್ಟರ್ ತುಂಬ ಎಮೋಷ್ನಲ್ ಆಗಿದ್ರು ಇವತ್ತು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಪ್ರದೀಪ್ ಈಶ್ವರ್ ಅವರು ಮತ್ತು ವಿಶ್ವೇಶ್ವರ ಭಟ್ ಅವರು ತುಂಬ ದಿನದಿಂದ ಹೇಳ್ತಿದ್ರು ಅವ್ರನ್ನ ಕರೆಸ್ಬೇಕು ಅಂತೇಳಿ. ಬಂದಿದ್ದು ಭಾರಿ ಎಮೋಷನ್ ಆಗಿಬಿಟ್ಟಿದ್ದಾರೆ ಅವರು. ಹಂಗಾಗಿ ಅವರು ತುಂಬ ಎಮೋಷನಲಿ ಮಾತಾಡಿದ್ರು ಸಹ. ಅವ್ರು ಇನ್ನೂ ಮಾತಾಡ್ತಾರೆ, ಇನ್ನೂ ತುಂಬ ಮಾತಾಡ್ತಾರೆ. ಇರಲಿ, ಈಗ 2 ಸಾಂಗ್ ನೋಡಿದೀಗ, ಇನ್ನೂ ಸಿನಿಮಾದಲ್ಲಿ ಇನ್ನೂ 2 ಸಾಂಗ್ ಇದೆ, ರಿಲೀಸ್ ಆಗಬೇಕಾಗಿದೆ. ಅದು ಇನ್ನು ನೆಕ್ಸ್ಟ್ ಟ್ರೈಲರ್ ಬೇರೆ ರಿಲೀಸ್ ಇದೆ. ಸೊ ಇಲ್ಲಿವರೆಗೂ ಫಸ್ಟ್ ಸಾಂಗ್ದು ವ್ಯೂಸು ಚೆನ್ನಾಗಾಗಿದೆ, ರೆಸ್ಪಾನ್ಸು ಚೆನ್ನಾಗಿ ಸಿಕ್ಕಿದೆ. ನಮ್ಮ ಹರ್ಷವರ್ಧನ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಎಲ್ಲ ಕಲಾವಿದರು ಅದ್ಭುತವಾಗಿ ಡ್ಯಾನ್ಸು ಮಾಡಿದ್ದಾರೆ ಅವರು. ಮತ್ತು ಹೀರೋಯಿನ್ ಅವರು ಇಬ್ಬರು ಚೆನ್ನಾಗಿ ಫಸ್ಟ್ ಸಾಂಗ್ದು ವ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ. ಸಿನಿಮಾನೂ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಸಹ, ಹೊಸಬ್ರು, ಹಳುಬ್ರು, ಎಲ್ಲರೂ ನಮ್ಮ ಹಿರಿಯ ಕಲಾವಿದರು ಬೇರೆ ಬಂದಿದ್ರು. ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಎಲ್ಲವರು, ಓಕೆ, ಎವ್ರಿಬಡಿ ಏನು ಅಷ್ಟು ತುಂಬ ಅದು ಹಿರಿಯರದು ಏನು ಸೀನಿಯರ್ ಆರ್ಟಿಸ್ಟ್ಗಳಿದ್ದಲ್ಲ, ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿತ್ತು ಸಿನಿಮಾದಲ್ಲಿ. ಸೊ ಹಾಗಾಗಿ ನಾವು ಅಂದ್ಕೊಂಡಿರೋ ಟೈಮಿಗೆ ಆ ಸಿನಿಮಾ ಮುಗಿಸಿದ್ದೀವಿ. ಆಮೇಲೆ ನಮ್ಮ ನಿರ್ಮಾಪಕರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಟೆಕ್ನಿಕಲ್ ಆಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ. ಅದೇ ರೀತಿ ನಮ್ಮ ನಿರ್ದೇಶಕರು ರಘು ಸಹ ಅವರು ಸಹ ಅವ್ರು ಕಂಪ್ಲೀಟ್ ಪ್ಯಾಕ್ಡ್ ಪ್ಯಾನಲ್ ಅಂತ ಇರುತ್ತಲ್ಲ, ಆ ಥರ ಒಂದು
ಏನು ಒಂದು ಶೆಡ್ಯೂಲ್ ಹಾಕ್ಕೊಂಡು ಸಿನಿಮಾ 7 ಟೈಮಿಗೆ ಮುಗಿಸ್ಕೊಟ್ಟಿದ್ದಾರೆ. ಸೊ ಓವರಾಲ್ ಸಿನಿಮಾ ಮುಗಿದಿದೆ. ಈಗ ನಿನ್ನ ಸೆನ್ಸರ್ ಆಗುತ್ತೆ, ಈಗ ನನ್ನ ಸಿನಿಮಾ ರಿಲೀಸ್ ಆಗುತ್ತೆ. ಮೇ ಬಿ ಕಮಿಂಗ್ ಫೆಬಲ್ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ನೀವೆಲ್ಲರೂ ಸಹ ನೋಡಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದರೆ ಮುಂದೆನೂ ಸಪೋರ್ಟ್ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಎಲ್ಲ ಮಾಧ್ಯಮ ಹಿರಿಯರಿಗೆ ನನ್ನ ನಮಸ್ತೆ ಅಂತ ಬಂದಿರೋ ಎಲ್ಲ ನನ್ನ ಗೆಳೆಯರಿಗೆ ಥ್ಯಾಂಕ್ ಯು ಸೋ ಮಚ್. ಸಾಂಗ್ ನೋಡಿದರೆ ಎಲ್ಲರೂ ಹೋಪ್ಫುಲಿ ಎಲ್ಲರೂ ಕೂತಿದ್ದಾಗ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರು. ತುಂಬ ಚೆನ್ನಾಗಿ ಖುಷಿ ಆಗುತ್ತೆ. ಇನ್ಸ್ಟಂಟಾಗಿ ರೆಸ್ಪಾನ್ಸ್ ಕೊಡ್ತಾರಲ್ಲ, ಒಬ್ಬೊಬ್ರು ಕೇಳಿದಾಗ ಸ್ವಲ್ಪ ಟೈಮ್ ತೊಗೊಂಡು ರೆಸ್ಪಾನ್ಸ್ ಕೊಟ್ಟಾಗ ನಮಗೆಲ್ಲ ಗೊತ್ತಾಗುತ್ತೆ ಇದು ಯಾಕೋ ಇನ್ನೂ ರೀಚ್ ಆಗಿಲ್ವೇನೋ ಅಂತ. ನೋಡ್ತಿದ್ದಂಗೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಈ ಸಾಂಗಿನ ಕೊರಿಯೋಗ್ರಫಿ ಮಾಡಿದಂಥ ಭೂಷಣ್ ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಅದು ನಾನು ಆ್ಯಕ್ಚುಲಾಗಿ ತಾಯಿ ಕಲಾ ಶಾರದಾ ದೇವಿಗೆ ನಿಜವಾಗ್ಲೂ ಎಷ್ಟು ಕೋಟಿ ಧನ್ಯವಾದ ಹೇಳಿದ್ರು ಸಾಲದು. ಯಾಕಂದರೆ ಇದು ನನ್ನ 4ನೇ ಸಿನಿಮಾ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಾನು ಡೈರೆಕ್ಟರ್ಗೂ ಕೇಳಿಲ್ಲ, ಪ್ರೊಡ್ಯೂಸರ್ಗೂ ಕೇಳಿಲ್ಲ ಸರ್ ಒಂದು ಡ್ಯಾನ್ಸ್ ನಂಬರ್ ಬೇಕು ಅಂತ. ಬಟ್ ಆದರೂ ಹೆಂಗೋ ಒಂದು ಹುಡುಕೊಂಡು ಒಂದು ಡ್ಯಾನ್ಸ್ ನಂಬರ್ ಸಿಗ್ತಿದೆ ನನಗೆ. ನಾನು ಮುಂದಿನ ಸಿನಿಮಾದಲ್ಲೂ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋ ಒಂದು ಕುತೂಹಲದಲ್ಲಿದ್ದೀನಿ ಈಗ. ಆ್ಯಂಡ್ ಇಷ್ಟು ಪೂರಾ ಶೂಟಿಂಗು ಮೈಸೂರಲ್ಲೇ ಆಗಿತ್ತು. ಮೈಸೂರಲ್ಲಿ ಆಗಿದ್ದು ಹೇಗೆ ಫೀಲ್ ಇತ್ತು ನನಗೆ ಒಬ್ಬ ಮೈಸೂರು ಹುಡುಗನಾಗಿ ಅಂದರೆ, ಈ IPL ಅಲ್ಲಿ RCB ಬೆಂಗಳೂರಲ್ಲಿ ಮ್ಯಾಚ್ ಆಡಿದ್ರೆ ಹೇಗೆ ಅವ್ರಿಗೆಲ್ಲ ಫೀಲ್ ಇರುತ್ತೆ, ನಮ್ಗೆ ಹೇಗೆ ಫೀಲ್ ಇರುತ್ತೆ, ಆ ಥರ ಒಂದು ಫೀಲ್ ಇತ್ತು ನನಗೆ. ಆ್ಯಂಡ್ ನನಗೆ ತುಂಬಾ ಮೋಟಿವೇಶನ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮೋಟಿವೇಶನ್ ಸಿಗ್ತಿರೋ ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಥ್ಯಾಂಕ್ಸ್ ಇಲ್ಲಿ ಬಂದು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ಅವ್ರ ಜೊತೆಗೆ ವಿಶ್ವೇಶ್ವರ್ ಸರ್ ಭಟ್ ಕೂಡ ಬಂದಿದ್ದಾರೆ. ಆ್ಯಂಡ್ ಇವರೆಲ್ಲ ತುಂಬ ಹಿರಿಯವರು. ಇವರು ನೋಡಿ ಅವ್ರ ಮಾತನ್ನ ಕೇಳಿ ಕಲಿಯುವಂಥದ್ದು ತುಂಬ ಇದೆ. ಯೂಶಲಿ ಈಗ ಈ ಸಾಂಗ್ ಹೆಸರು ನೀವು ನೋಡಿದ್ರಿ, ಟೈಮಿಗೆ ಟೈಮೇನೆ ದುಶ್ಮನು ಅಂತ. ಆ್ಯಕ್ಚುಲಿ ಟೈಮಿಗೆ ಟೈಮೇನೆ ದುಶ್ಮನು ಬಂದಾಯಿತು ನಮಗೂ ಒಳ್ಳೆ ಟೈಮು. ಜಸ್ಟ್ ಪಾಸ್ ಆದವರು ಒಂದು ಸಂಘ ಕಟ್ಟೋಣ, ನಾವೇ ಈಗ ಲೀಡರ್ ಅಂತ ಕೂಗಿ ಹೇಳೋಣ ಅಂತ ಒಂದು ಸಾಲಿದೆ. ಇದು ನಾವೇನೆ ಇನ್ನು ಲೀಡರ್ ಅಂತ ಕೂಗಿ ಹೇಳೋಣ ಅಂತಿದೆಯಲ್ಲ, ಈ ಸಿನಿಮಾ ಮಾಡಿದವರು ನಾವು ಲೀಡರ್ ಆಗ್ತೀವಿಲ್ಲೋ ಗೊತ್ತಿಲ್ಲ. ಈ ಸಿನಿಮಾ ನೋಡಿದವರು ಇದರಲ್ಲಿರುವಂತಹ ಸಂದೇಶ ತಗೊಂಡು ಅವ್ರಿಗೂ ಲೀಡರ್ ಆದರೆ ಸಾಕು ನಮಗೆ. ಆ್ಯಂಡ್ ಇದು ನಾನು ಹೇಗೆ ಪ್ರದೀಪ್ ಈಶ್ವರ್ ಸರ್ದು ಮೋಟಿವೇಶನ್ ಸ್ಪೀಚ್ ಕೇಳ್ತಿರ್ತೀನಿ, ತುಂಬ ಅವ್ರದ್ದು ಮಾತಲ್ಲಿ ತುಂಬ ಸಂದೇಶನ ತಗೋತಿರ್ತೀನಿ. ಹಾಗೆ ನಾನು ಮುಂಚೆ ಯಾವಾಗಲೂ APJ ಅಬ್ದುಲ್ ಕಲಾಂ ಸರ್ದು ತುಂಬ ಇನ್ಸ್ಪಿರೇಷನ್ ಅವ್ರ ಮಾತುಗಳನ್ನ ಕೇಳ್ತಿರ್ತೀನಿ. ಟೈಮು ಅಂತ ಬಂದಿದ್ದಕ್ಕೆ ಒಂದೇ ಒಂದು ವಿಷಯ ಟೈಮ್ ಬಗ್ಗೆ ಹೇಳ್ತೀನಿ. ಹೀಗೆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ APJ ಅಬ್ದುಲ್ ಕಲಾಂ ಸರ್ಗೆ ನಮ್ಮ ಮಾಧ್ಯಮ ಮಿತ್ರರು, ಮಾಧ್ಯಮ ಹಿರಿಯರೆಲ್ಲ ಕೇಳಿದ್ರಂತೆ, ನಿಮಗೆ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆದಂಥ ಬೆಸ್ಟ್ ಮೂಮೆಂಟ್, ಬೆಸ್ಟ್ ಟೈಮ್ ಯಾವುದು ಅಂತ. ಒಂದಷ್ಟು ಜನ ಗೆಸ್ ಮಾಡಿದ್ರಂತೆ. ಸರ್ ನಿಮಗೆ ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ ಈ ಅವಾರ್ಡ್ ಪ್ರಶಸ್ತಿ ತಗೊಂಡಾಗ ಅದಲ್ವಾ ನಿಮ್ಮ ಬೆಸ್ಟ್ ಟೈಮ್ ಅಂತ ಕೇಳ್ತಾರಂತೆ. ಅಲ್ಲ ಅಂತಾರಂತೆ. ಹಾಗಾದ್ರೆ ಇಸ್ರೋ DRDO ನಿಮಗೆ ಸಕ್ಸಸ್ ಸಿಕ್ಕಾಗ ರಾಕೆಟ್ ಲಾಂಚ್ ಮಾಡಿ ಸಕ್ಸಸ್ಫುಲ್ ಆಗಿ ಅದು ನಿಮ್ಮ ಬೆಸ್ಟ್ ಟೈಮ್ ಅಂತ ಕೇಳ್ತಾರಂತೆ. ಅದು ಅಲ್ಲ ಅಂತಾರಂತೆ. ಹಾಗಾದ್ರೆ ಸರ್ ನಿಮ್ಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ತಲ್ಲ ಅದು ನಿಮ್ಮ ಬೆಸ್ಟ್ ಟೈಮ್ ಅಲ್ವಾ ಅಂತ ಕೇಳ್ತಾರೆ. ಅದು ಅಲ್ಲ ಅಂತಾರಂತೆ. ಮತ್ಯಾವುದು ಅಂತ ಕೇಳಿದಾಗ ಅಬ್ದುಲ್ ಕಲಾಂ ಸರ್ ಹೇಳ್ತಾರಂತೆ, ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರಂತೆ. ಹೈದರಾಬಾದಲ್ಲಿ ಐ ಥಿಂಕ್ ನಿಜಾಮ್ ಹಾಸ್ಪಿಟ್ಲು, ನನಗೆ ಹೆಸರು ನೆನಪಿಲ್ಲ. ಹಾಸ್ಪಿಟ್ಲಿಗೆ ಹೋದಾಗ ಈ ಪೋಲಿಯೋ ಪೀಡಿತ ಮಕ್ಕಳು ಇರ್ತಾರೆ. ಅವ್ರಿಗೆ ನಡೆಯೋದಕ್ಕೆ ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿರುತ್ತೆ. ಯಾಕಂದರೆ ಅವ್ರಿಗೆ ಪೋಲಿಯೋ ಪೀಡಿತರು, ಆಮೇಲೆ ಕಾಲೆಲ್ಲ ತುಂಬ ಕಷ್ಟ ಆಗ್ತಿರುತ್ತೆ ಅವ್ರಿಗೆ. ನಂತರ ಇಷ್ಟು ಫಿಟ್ಟಾಗಿ ಇರೋಕ್ಕಾಗಿರಲ್ಲ ಪಾಪ. ಅವ್ರು ಓಡಾಡೋಕ್ಕೆಲ್ಲ ಈ 4 kg ಒಂದು ಕ್ಯಾಲಿಪರ್ಸ್ ಹಾಕಿರ್ತಾರೆ, ಸ್ವಲ್ಪ ಓಡಾಡಕ್ಕೆ ಹೆಲ್ಪ್ ಆಗಲಿ ಅಂತ. ಇಲ್ಲಾಂದ್ರೆ ಕೂತಿದ ಕಡೆನೇ ಕೂತ್ಕೋಬೇಕಾಗುತ್ತೆ. ಬಟ್ ಅದು ಹಾಕಿದ್ರು ಕೂಡ ಅವ್ರಿಗೆ ಈಗ ಮಕ್ಕಳು ಏನ್ ಮಾಡ್ತಾರೆ, ಯಾರು ಕೂತ್ಕೊಳ್ಳೋರ, ಎಲ್ಲ ಆಟ ಆಡ್ತಾರೆ, ಜಿಗಿತಾರೆ, ಕುಣಿದಾಡ್ತಾರೆ, ಈ ತರ ಮಾಡ್ತಿರ್ತಾರೆ. ಅದು ಆಗ್ತಿರಲ್ಲ ಅವ್ರ ಕೈಲಿ. ಇದನ್ನ ಸರ್ ನೋಡಿದಾಗ ಬೇಜಾರು ಮಾಡ್ಕೋತಾರೆ. ಇದಕ್ಕೇನೋ ಸೊಲ್ಯೂಷನ್ ಕಂಡುಹಿಡ್ಕೋಬೇಕಲ್ಲ ಅಂತ ತಕ್ಷಣ ಹಾಸ್ಪಿಟ್ಲಿಂದ ಅವರ ಲ್ಯಾಬ್ರೇಟರಿಗೆ ಹೋಗಿ ಅವರ ಎಲ್ಲ ಟೆಕ್ನಿಷಿಯನ್ ಹತ್ರನೂ ಈ ವಿಷಯ ಹೇಳಿ, ಹೀಗಾಗ್ತಿದೆ, ಮಕ್ಕಳು ಓಡಾಡೋದು ತುಂಬಾ ಕಷ್ಟ ಪಡ್ತಿದ್ದಾರೆ, ಏನೋ ಕಾಲ್ಗೆ ಹಾಕಿದ್ದಾರೆ ಕ್ಯಾಲಿಪರ್ಸ್ ಎಲ್ಲ, ಬಟ್ 4 kg ಇದೆ, ಅವ್ರಿಗೆ ಏನೋ ಸೊಲ್ಯೂಷನ್ ಸಿಗ್ಬೇಕಲ್ಲ, ತುಂಬಾ ಕಷ್ಟ ಆಗ್ತಿದೆ ಓಡಾಡಕ್ಕೆ ಅಂದಾಗ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರಂತೆ. ಅವಾಗ ಅಬ್ದುಲ್ ಕಲಾಂ ಸರ್ ಹೇಳ್ತಾರಂತ, ಒಂದು ಐಡಿಯಾ ಕೊಡ್ತಾರಂತೆ. ರಾಕೆಟ್ ಲಾಂಚ್ ಮಾಡಕ್ಕೆ ಒಂದು ಪದಾರ್ಥ ಯೂಸ್ ಮಾಡ್ತಾರೆ. ಐ ಥಿಂಕ್ ಕಾರ್ಬನ್ ಕಾಂಪೋಸಿಟ್ ಒಂದು ಬರುತ್ತೆ, ಒಂದು ಪದಾರ್ಥ ಬರುತ್ತೆ. ಅದನ್ನ ರಾಕೆಟ್ ತಯಾರಿಕೆಯಲ್ಲಿ ಅದನ್ನ ಬಳಸ್ತಾರೆ. ಅದನ್ನ ಇವರು ಬಳಸಿ ಏನಾದ್ರೂ ಒಂದು ಮಾಡಬಹುದು ಅಂತ ಯೋಚನೆ ಮಾಡಿ ಕೊನೆಗೆ ಅದನ್ನ ಮಕ್ಕಳಿಗೆ ಕಾಲಿಗೆ ಹಾಕಿ ಇಂಪ್ಲಿಮೆಂಟ್ ಮಾಡ್ತಾರಂತೆ. 4 kg ಇದ್ದಿದ್ದು ಆ ಕ್ಯಾಲಿಪರ್ಸ್ 400 ಗ್ರಾಮ್ ಆಗುತ್ತಂತೆ. 400 ಗ್ರಾಮ್ ಇರುವಂತದ್ದು ಅವರೆಲ್ಲ ಕಾಲುಗಳಿಗೆ ಹಾಕಿ ಎಲ್ಲರಿಗೂ ಕೊಟ್ಟಾಗ
ಎಲ್ಲ ಮಕ್ಕಳು ಖುಷಿಯಿಂದ ಕುಣಿದಾಡಿ ಆಟ ಆಡಿ ಖುಷಿ ಪಟ್ಟಾಗ ಅವ್ರ ತಂದೆ ತಾಯಿಯಲ್ಲಿ ಮುಖದಲ್ಲಿ ಕಂಡಂತಹ ಖುಷಿ, ಆನಂದ ಬಾಷ್ಪ ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂದಂತೆ. ಅದು ಅವರ ಪ್ರಕಾರ ಅದು ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ ಅಬ್ದುಲ್ ಕಲಾಂ ಸರ್. ಸೊ ಇದೊಂದು ಟೈಮ್ ಅಂತ ಬಂದಾಗ ಪ್ರತಿ ಸಲನೂ ಇದೊಂದು ನೆನಪಾಗುತ್ತೆ. ಈ ಸಿನಿಮಾದಿಂದ ಪ್ರತಿಯೊಬ್ಬರಿಗೂ ನನ್ನೆಲ್ಲ ಸಹ ಕಲಾವಿದರಿಗೆ ಮತ್ತೆ ನನ್ನ ಜೊತೆ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್, ಸುಜಯ್ ಸರ್ ಆಗಲಿ, ಹರ್ಷವರ್ಧನ್ ಸರ್ ಮ್ಯೂಸಿಕ್ ಡೈರೆಕ್ಟರು, ಮತ್ತೆ ಭೂಷಣ್ ಮಾಸ್ಟರು, ಮತ್ತೆ ಎಲ್ಲ ಡ್ಯಾನ್ಸರ್ಸ್, ಪ್ರತಿಯೊಬ್ಬರು ಕೆಲಸ ಮಾಡಿರೋ ನಮ್ಮ ಎಲ್ಲ ಲೈಟ್ ಬಾಯ್ಸ್ ಇರಲಿ, ಇಲ್ಲ ಪ್ರೊಡಕ್ಷನ್ ಹುಡುಗರು ಇರಲಿ, ಆ್ಯಂಡ್ ನಮಗೆ ಅನ್ನ ಹಾಕಿರೋ ನಮ್ಮ ಪ್ರೊಡ್ಯೂಸರ್ ಶಶಿಧರ್ ಸರ್, ನಮ್ಮ ಕೆಲಸ ಕೊಟ್ಟಂತಹ ನಮ್ಮ KM ರಘು ಸರ್, ಪ್ರತಿಯೊಬ್ಬರಿಗೂ ಒಳ್ಳೆ ಟೈಮ್ ಬರಲಿ ಅಂತ ಈ ಮುಖಾಂತರ ಕೇಳ್ಕೊತೇನೆ. ಥ್ಯಾಂಕ್ ಯು. ಮೊದಲನೇದಾಗಿ ಬಂದಿರೋ ಪ್ರೆಸ್ ಮೀಡಿಯಾದವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ ಕೂಡಲೇ ಸಾಂಗ್ 600K ವ್ಯೂಸ್ ಟಚ್ ಆಗ್ತಿದೆ. ಸೊ ಫಸ್ಟ್ಲಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಶ್ವೇಶ್ವರ ಸರ್ ಭಟ್ ಆ್ಯಂಡ್ ಪ್ರದೀಪ್ ಈಶ್ವರ್ ಸರ್ ಬಂದಿರೋದು ತುಂಬ ಖುಷಿ ಆಯಿತು. ಐ ಥಿಂಕ್ ನಮ್ಮೆಲ್ರಿಗೂ, ನಮ್ಮ ತಂಡಕ್ಕೆ, ಜಸ್ಪಾಸ್ ತಂಡಕ್ಕೆ ಈ ಒಂದು ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್ ಐ ಥಿಂಕ್ ಮಚ್ ನೀಡೆಡ್ ಆಗಿತ್ತು ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ಸರ್ KM ರಘು ಸರ್ಗೆ ಥ್ಯಾಂಕ್ ಯು ಸೋ ಮಚ್, ನಂಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಕೂಲ್ ಪ್ರೊಡ್ಯೂಸರ್ ಶಶಿ ಸರ್ ನಮ್ನೆಲ್ರೂ ಅವ್ರ ಮನೆ ಮಕ್ಳ ಥರ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಅಸೋಸಿಯೇಟ್ ಎಲ್ಲ ಮಹೇಶ್ ಅಣ್ಣ ಆಗಿರಲಿ, ಅರ್ಜುನ್ ಅಣ್ಣ ಆಗಿರಲಿ, ಚೇತು ಬ್ರೋ ಆಗಿರಲಿ, ಥ್ರೂ ಔಟ್ ದ ಮೂವಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಜಯ್ ಸರ್, ನೀವು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ವಿ ನಾವು ಸಾಂಗಲ್ಲಿ. ಸೊ ಕ್ರೆಡಿಟ್ಸ್ ಗೋಸ್ ಟು ಹಿಮ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ಬಾಯ್ಸ್ ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಂಡ್ ನಿಖಿಲ್, ಅಭಿ ಆ್ಯಂಡ್ ವಿಶ್ವಾಸ್, ಪ್ರತಿಯೊಬ್ರು ಅಷ್ಟೇ, ಗಗನ್ ಕೇಳಂಗೆ ಇಲ್ಲ ಡ್ಯಾನ್ಸಲ್ಲಿ. ಸೊ ಪ್ರತಿಯೊಬ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ಚಂದು ಆ್ಯಂಡ್ ಅರ್ಪಿತಾ ಥ್ರೂ ಔಟ್ ದ ಮೂವಿ ಸಪೋರ್ಟಿವ್ ಆಗಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟು ಪೇಷಂಟ್ ಆಗಿ ಆ್ಯಂಡ್ ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೆ. ಥ್ಯಾಂಕ್ ಯು. ನಾನು ವಿಶ್ವಾಸು, ಇಲ್ಲಿ ಗ್ರಂಥ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ, ಹೀರೋ ಫ್ರೆಂಡು. ಚೆನ್ನಾಗಿ ಮಾಡಿದೆ ಅಂದ್ಕೊಂಡಿದ್ದೀನಿ. ಸರ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು, ಗೊತ್ತಿಲ್ಲ. ಆದರೂ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ 18 kg ಜಾಸ್ತಿ ಆಗಿದ್ದೀನಪ್ಪ. ತುಂಬ ಖುಷಿ ಆಯಿತು. ಒಳ್ಳೆ ಪ್ರೊಡಕ್ಷನ್ನು, ಪ್ರೊಡ್ಯೂಸರ್ ಅಂತೂ ಸರಿಯಾಗಿ ತಿನ್ನಿಸ್ತಾರೆ, ನಾವು ಸರಿಯಾಗಿ ತಿಂದಿದ್ದೀವಿ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಏನೋ ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಾನು ಎಲ್ಲರಿಗೂ ಕೇಳ್ಕೊತೀನಿ. ಇದನ್ನು ನೀವು ಜನಕ್ಕೆ ತಲುಪಿಸಿದ್ರೆ ಜನ ಬಂದು ನಮ್ಮನ್ನು ತಲುಪ್ತಾರೆ. ಸೊ ಥ್ಯಾಂಕ್ ಯು. ನನ್ನ ಹೆಸರು ಅಭಿಷೇಕ್ KV ಅಂತ. ನಾನು ಈ ಸಿನಿಮಾದಲ್ಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತ ರಘು ಸರ್ ಮತ್ತೆ ಶಶಿಧರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹಾಗೂ ನಮ್ಮ ಡೈರೆಕ್ಷನ್ ಟೀಮ್ನ ಮಹೇಶ್ ಸರ್, ಅರ್ಜುನ್ ಸರ್, ಮತ್ತೆ ಚೇತನ್, ಗುರು ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಎಲ್ಲರ ಪರವಾಗೂ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು. BRP ಶಂಕರಘಟ್ಟದವನು. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಯಾವಾಗಲೂ ನಮಗೆ ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಆಗಿರ್ಬೋದು ತುಂಬ ಟಿಪ್ಸ್ ಕೊಡ್ತಾ ಇದ್ರು. ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಆ್ಯಕ್ಚುಲಿ ನೋಡಿ, ಬೈತಾ ಹೇಳಿದ್ರೆ ಬದುಕಕ್ಕೆ ಹೇಳ್ತಾರೆ, ಎಷ್ಟೋ ಜನ ನೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ಮ ಡೈರೆಕ್ಟರ್ ಸರ್ ಬೈತಾ ಹೇಳಿದ್ರೆ ನಮ್ಮ ಒಳ್ಳೇದಕ್ಕೆ ಹೇಳೋದು, ಯಾರು ಒಳ್ಳೇದಕ್ಕೂ ನಾವು. ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ, ಓವರ್ ಆಲ್ ಔಟ್ಪುಟ್. ಆ್ಯಂಡ್ ನಮ್ಮ ಅನ್ನದಾತರು ನಮಗೆ ಚೆನ್ನಾಗಿ ಹೊಟ್ಟೆಗೆ ಹಿಟ್ ಹಾಕಿದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಾರ್ಕೆಟಿಂಗ್ ಪ್ರಮೋಷನಲ್ ಓಡಾಡ್ತಾ ಇರ್ಬೇಕಾದ್ರೂ ಕೂಡ ನಾವು ಕೇಳಿ ಕೊಡಿಸಿದ್ದಾರೆ. ನಮ್ಮ ಫ್ರೆಂಡ್ಸು ಕೂಡ ಮಾಡಿದ್ದಾರೆ ಚೆನ್ನಾಗಿ ಆ್ಯಕ್ಟಿಂಗು. ನನಗೆ ಒಬ್ಬೊಬ್ಬರಿಂದ ಒಂದೊಂದು ಟಿಪ್ಸ್ ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ DOP ಸುಜಯ್ ಸರ್ ಅವರು, ಸರ್ ಇಲ್ಲ ಸರ್ ಚೆನ್ನಾಗಿ ಮಾಡಿದ್ದೀರಾ ಸರ್, ತುಂಬ ಖುಷಿ ಆಯ್ತು ಸರ್. ನನ್ನ ಚೆನ್ನಾಗಿ ತೋರಿಸಿದ್ದಾರೆ, ನಮ್ಮ ಮುಖಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಮುಖಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ ಸ್ಕ್ರೀನಲ್ಲಿ. ನೋಡ್ತಾ ಇದ್ರೆ ನಾವಾ ಅಂತ ಅನ್ಸುತ್ತೆ ಈಗ. ಸೊ ಅದಕ್ಕೆ ನಾನು ಒಂದ್ಸಲ ಹಿಂಗಡೆ ಕುತ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡು ನೋಡಿದೆ ನಾನು ಅಂತ. ಪರವಾಗಿಲ್ಲ ನಾನೇ. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಬಂದಿದೆ. ಸಾಕು ಸರ್, 1 ನಿಮಿಷ ಆಗಿದೆ ಅಂತ ಅನ್ಕೋತೀನಿ. ಜಾಸ್ತಿ ಆದರೆ ದಯವಿಟ್ಟು ಕ್ಷಮಿಸಿ. ನಾನು ಒಬ್ಬ ಡ್ಯಾನ್ಸರು, ಜಿ ಕನ್ನಡದಲ್ಲಿ ನಾನು ಒಬ್ಬ ಡ್ಯಾನ್ಸರ್ ಆಗಿ ಮಾಡ್ತಿದ್ದೆ. ರಘು ಸರ್ ನನ್ನ ನೋಡಿ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಈ ಮೂವಿಲಿ ಚಾನ್ಸ್ ಕೊಟ್ಟಂತ ಶಶಿ ಸರ್, ನಿಮಗೂ ಥ್ಯಾಂಕ್ಸ್ ಸರ್. ದೊಡ್ಡ ಆಕ್ಟರ್ಸ್ ಜೊತೆ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಡ್ತೀನಿ. ಇದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಚಂದುಶ್ರೀ. ಇದು ನನ್ನ ಮೊದಲನೇ ಮೂವಿ. ಈ ಮೂವಿಲಿ ಸುಪರ್ಣ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಈ ಮೂವಿಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸರ್ ರಘು ಸರ್ಗೆ ನಾನು ಯಾವಾಗಲೂ
ಋಣಿಯಾಗಿರ್ತೀನಿ. ಆ್ಯಂಡ್ ಶಶಿ ಸರ್ ಎನಿ ಟೈಮ್ ಶಶಿ ಸರ್ ಏನೇ ಆದರೂ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಹೋಲ್ ಟೀಮ್ ನಮ್ಮ ರಘು ಸರ್ ಆಗಿರ್ಬೋದು ಇಡೀ ಸೆಟ್ಟಲ್ಲಿ ತುಂಬ ಸಪೋರ್ಟಿವ್ ಆಗಿ ಎಲ್ಲೇ ಏನೇ ತಪ್ಪು ಮಾಡಿದ್ರು ಬಂದು ನಿಧಾನಕ್ಕೆ ಹೇಳ್ಕೊಟ್ಟು ತುಂಬ ಸಪೋರ್ಟಿವ್ ಆಗಿ ಮಾಡಿಸಿದ್ದಾರೆ. ಆ್ಯಂಡ್ ಹೋಲ್ ಟೀಮ್ ಅಸೋಸಿಯೇಟ್ ಡೈರೆಕ್ಟರ್ ಸರ್ ಮಹೇಶ್ ಅಣ್ಣ ಆಗಿರ್ಬೋದು ಆ್ಯಂಡ್ ಚೇತು ಬ್ರೋ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದು, ನನ್ನ ಹೋಲ್ ಟೀಮ್ ತುಂಬ ಸಪೋರ್ಟಿವ್ ಆಗಿದ್ದು ಮೂವಿ ಒಂದು ಯಶಸ್ವಿಯಾಗಿ ಮುಗಿಸ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಪಿತಾ. ಸೊ ಇದು ನನ್ನ ಫಸ್ಟ್ ಮೂವಿ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಮತ್ತು ಪ್ರೊಡ್ಯೂಸರ್ ಸರ್ ನಿಮ್ಮ ಸಪೋರ್ಟ್ ತುಂಬಾ ಇತ್ತು. ನಮ್ಮನ್ನ ಎಷ್ಟು ಕಂಫರ್ಟ್ ಫೀಲ್ ಮಾಡಿಸಿದ್ದೀರಾ. ನಮಗೆ ಲೈಕ್ ಮನೆ ಮಿಸ್ ಮಾಡ್ಕೊಂಡಿದ್ದೀವಿ ಅಂತಲೇ ಅನಿಸಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ಎಲ್ಲ ಫ್ರೆಶರ್, ನಾವು ಸಿನಿಮಾ ಮಾಡಿರಲಿಲ್ಲ ತುಂಬ ಜನ. ಸೊ ಕ್ಯಾಮ್ರಾಮನ್ ಸರ್ ಮತ್ತು ಡೈರೆಕ್ಟರ್ ಸರ್ ಲೈಕ್ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರೂ ನಮ್ಮ ಮೂವಿನ ಸಪೋರ್ಟ್ ಮಾಡಿ ಥಿಯೇಟರ್ ಬಂದು ನೋಡಬೇಕು ಅಂತ ವಿನಂತಿಸ್ಕೊಂಡು ಥ್ಯಾಂಕ್ ಯು ಸರ್. ಒಂದು ರೀತಿಯ ದೈವ ಅಂತ ಹೇಳ್ಬೋದು. ಹಾಗೂ ನಮಗೆ ಅನ್ನದಾತರಾಗಿರುವಂಥ KV ಶಶಿಧರ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೂವಿ ಇಲ್ಲಿವರೆಗೂ ಬರೋದಕ್ಕೆ ತುಂಬ ಕಷ್ಟ ಇದೆ, ಬಟ್ ಅದನ್ನು ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ಹೋಲ್ ಟೀಮ್ ಇಲ್ಲಿಂದ ಇದ್ದು ಅಲ್ಲಿವರೆಗೂ ಇರುವಂಥವ್ರು ಹಾಗೂ ಹಿಂದೆಗಡೆ ಮೂವಿಗೋಸ್ಕರ ಕಷ್ಟಪಟ್ಟಿರೋ ಎಲ್ಲರೂ ತುಂಬಾನೇ ಕಷ್ಟ ಬಿದ್ದು ಮಾಡಿದ್ದಾರೆ ಮೂವಿನ. ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ DOP ಅಣ್ಣ. ಅವರು ನನಗೆ ಪ್ರತಿ ಸೆಟ್ಟಲ್ಲಿ ಯಾವಾಗಲೂ ಒಂದು ರೀತಿಯಾದ ನನಗೆ ಮೋಟಿವೇಟ್ ಮಾಡಿದ್ದಾರೆ. ಹಾಗೂ ಶ್ರೀ ಬ್ರೋ ಅವರು ಕೂಡ ಅಲ್ಲ ವಿಸಿಟ್ ಮಾಡ್ಕೊಂಡು ಅವರು ಹೀರೋ ಆಗಿದ್ರು. ಬೇರೆ ಫಿಲಮಲ್ಲೆಲ್ಲ ನೋಡಿದೀವಿ, ಹೀರೋ ಆದವರು ಅವ್ರನ್ನ ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಮುಂದೆ ಬರ್ತಾರೆ. ಬಟ್ ಅವರು ಜೊತೆಯಲ್ಲಿರೋರು ಕಾಣಿಸೋದು ಕೂಡ ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಒಂದು ಸಿನಿಮಾ ಮಾಡಿದಾಗ ನಾವು ಎಷ್ಟೇ ಕ್ವಾಲಿಟಿಯಾಗಿ ಸಿನಿಮಾ ಮಾಡಿದ್ರು ಕೂಡ ಪ್ರಚಾರನ ಅದಕ್ಕೆ ತುಂಬ ಪೂರಕವಾಗಿ ಬೇಕಾಗುತ್ತೆ. ಆವಾಗ ನಾವು ಪ್ರದೀಪ್ ಸರ್ದು ಪರಿಶ್ರಮ ಅಕಾಡೆಮಿ ಎಲ್ಲರಿಗೂ ಗೊತ್ತು, ಎಲ್ಲ ಕಡೆಯವ್ರದ್ದು ಅಕಾಡೆಮಿ ಇದೆ. ಅವರೂ ಕೂಡ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಎಷ್ಟೋ ಜನಗಳಿಗೆ ಅದು ಊಟನೂ ಕೂಡ ಅವರು ಪ್ರತಿನಿತ್ಯ ಹಾಕ್ತಾ ಇದ್ದಾರೆ. ಅದು ಕೆಲವರು ಗೊತ್ತಿಲ್ಲ. ನಾನು ಊಟನ ಮಾಡಿದ್ದೀನಿ ತುಂಬ ಸಲ. ಈ ಜಸ್ಟ್ ಪಾಸ್ ಆದವ್ರಿಗೆ ಒಬ್ಬ ಪ್ರಿನ್ಸಿಪಾಲು ತಮ್ಮ ಜೀವಮಾನದ ಸಂಪಾದನೆಯನ್ನು ಕೂಡಿಟ್ಟಂಥ ಹಣದಲ್ಲಿ ಜಸ್ಟ್ ಪಾಸ್ ಆದಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಾಲೇಜು ಮತ್ತು ಒಂದು ಹಾಸ್ಟೆಲನ್ನು ಓಪನ್ ಮಾಡಿ ಫ್ರೀಯಾಗಿ ಎಜುಕೇಷನ್ ಕೊಡಬೇಕಾದಂಥ ಒಂದು ಕತೆ ಲೈನ್ ಮೇಲೆ ಈ ಸಬ್ಜೆಕ್ಟ್ ಹೋಗೋದ್ರಿಂದ ಅವರು ಈ ಸಾಂಗ್ ಬಿಡುಗಡೆ ಮಾಡಿ ಮಾತಾಡಿದ್ರೆ ನಮ್ಮ ಸಿನಿಮಾ ಬಗ್ಗೆ ನಮಗೆ ಒಳ್ಳೆಯದಾಗುತ್ತೆ, ಒಂದು ಒಳ್ಳೆಯ ಆಶೀರ್ವಾದ ಇರುತ್ತೆ ಅಂತ ನಾವು ಫಸ್ಟು ನಮ್ಮ CO ಸರ್ ಚಿದಾನಂದ್ ಸರ್ ಅಂತಿದ್ದಾರೆ, ಅವ್ರು ಹೋಗಿ ಕೇಳ್ಕೊಂಡೆ ನಾನು ಪ್ರದೀಪ್ ಸರ್ಗೆ ಫೋನ್ ಮಾಡಿದ್ರು. ಪ್ರದೀಪ್ ಸರ್ ಬೆಳಗಾವಿ ಅಧಿವೇಶನದಿದ್ದರು. ಆವಾಗ ಆಯಿತು ಮಾತಾಡೋಣ, ಅದು ಮುಗಿದ ಮೇಲೆ ಅಂತ ಹೇಳಿದರು. ಆವತ್ತಲ್ಲಿ ಒಂದು ಪುಸ್ತಕ ಇತ್ತು ಪರಿಶ್ರಮ ಅಂತ, ಅದು ನಾನು ಇಸ್ಕೊಂಡು ಹೋದೆ. ಸರ್ ಕೊಡಿ ಸರ್ ಓದ್ತೀನಿ ಇದು ಅಂತ. ಸುಮಾರು 180 ಕಥೆಗಳನ್ನ ಬರೆದಿದ್ದಾರೆ. ಅದರಲ್ಲಿ ಚಿಕ್ಕ ಚಿಕ್ಕ ಕಥೆಗಳು ವಿತ್ ಎಕ್ಸಾಂಪಲ್ ಕೊಟ್ಟು ಬರೆದಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಓದಿದ್ರೆ ಪ್ರತಿಯೊಬ್ಬನೂ ಕೂಡ ನಾವು ಏನಾದರೂ ಸಾಧನೆ ಮಾಡ್ತೀವಿ ಅನ್ನೋ ಒಂದು ಛಲ ಬರುತ್ತೆ. ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಅದರಲ್ಲಿ ಅವರು ತಮ್ಮನ್ನು ತಾವು ಪರಿಚಯ ಮಾಡ್ಕೊಂಡ್ರೆ ಫಸ್ಟ್ ಪೇಜಲ್ಲೇ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರು ಮುಂದೆ ಹೇಳುವಾಗ ಏನಾದ್ರು ಮರ್ತ್ಬಿಟ್ಟು ತಪ್ಪು ಹೇಳೋದ್ರ ಕಷ್ಟ ಅಂತ ಬರ್ಕೊಂಡಿದ್ದೀನಿ. ಅದೊಂದು 4 ಲೈನ್ ಹೇಳ್ತೀನಿ. ನನ್ನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಪೆರೆಸಂದ್ರ. ಕಲಿತ ವಿಶ್ವವಿದ್ಯಾನಿಲಯದ ಹೆಸರು ಬಡತನ. ಅದ್ಭುತ ಸಾಧಿಸಲು ಪ್ರೇರೇಪಿಸಿದ್ದು ಒಡೆದ ಹೃದಯ. ಸಾವಿರಾರು ಪಾಠ ಕಲಿಯಲು ಸ್ಫೂರ್ತಿಯಾಗಿದ್ದು ಖಾಲಿ ಹೊಟ್ಟೆ. ಆದರೆ ಈಗ ನನ್ನ ಬ್ಯಾಂಕ್ ಬ್ಯಾಲೆನ್ಸು ನನ್ನ ವಿದ್ಯಾರ್ಥಿಗಳ ಪ್ರೀತಿ ಅಂತ ಬರ್ಕೊಂಡಿದ್ದಾರೆ ಅದರಲ್ಲಿ. ಅದು ನಾನು ಓದಿ ಮನುಷ್ಯ ತಮ್ಮ ಜೀವನದಲ್ಲಿ ಈ ಮಟ್ಟಕ್ಕೆ ಬರ್ತಾರೆ ಅನ್ನೋದಕ್ಕೆ ಅಲ್ಲಿ ಅದನ್ನ ನಮ್ಮ ಗುರುಗಳಿಗೆ ಅರ್ಪಣೆ ಅಂತ ವಿಶ್ವೇಶ್ವರ ಭಟ್ ಸರ್ ಹೆಸರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಯಾರು ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡ್ತಾರೋ ಅವರು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡೋಕ್ಕೆ ಸಾಧ್ಯ ಇಲ್ದಂಗೆ ಅವ್ರ ಥರ ಇನ್ನು ಬೆಳೆದಿರೋರ ಥರ ಮುಂದೆ ಯಾರ್ಯಾರು ಬೆಳೆದಿರೋ ಅವ್ರ ಥರ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಅದನ್ನೆಲ್ಲ ಪಾಲನೆ ಮಾಡಬೇಕು ಅಂತ ಒಂದು ಮನವಿ ಮಾಡಿಕೊಂಡು ನಮ್ಮೆಲ್ಲ ಸ್ಟೂಡೆಂಟ್ಸ್ ಆರ್ಟಿಸ್ಟ್ಗಳು ಎಲ್ಲ ಚಿಕ್ಕ ಈಗ ಹೊಸದಾಗಿ ಬೆಳೀತಿರ್ತಕ್ಕಂಥ ಪ್ರತಿಭೆಗಳಿದ್ದೀರಿ. ಆ ಬುಕ್ಕು ಸಾಧ್ಯವಾದರೆ ಓದಿ, ನಾನೇ ತಲುಪಿಸ್ತೀನಿ ಬೇಕಾದ್ರೆ ನಿಮಗೆ. ತುಂಬ ಥ್ಯಾಂಕ್ ಯು ಸರ್ ನೀವು ಬಂದಿದ್ದಕ್ಕೆ. ಅದನ್ನು ಅವ್ರನ್ನ ಇನ್ವೈಟ್ ಮಾಡೋದಕ್ಕೆ ಇನ್ನೊಂದು ನಾನು ವಿಶೇಷವಾಗಿ ಏನಂದರೆ
ಈಗ ನಾವು ಅದು ನಮ್ಮ ಸಿನಿಮಾ ಹೆಂಗಿದೆ ಏನಿದೆ ಅಂತವ್ರು ಗೊತ್ತಿರಲ್ಲ. ಜಸ್ಟ್ ಟೈಟ್ಲ್ ಜಸ್ಟ್ ಪಾಸ್ ಅಂತಿದೆ, ಹೆಂಗೆ ಮಾಡಿರ್ತಾರೋ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಅಂತರ್ಗು. ಆವಾಗ ನಾನು ವಿಶ್ವೇಶ್ವರ ಭಟ್ ಸರ್ದು ಟೈಮ್ ತೊಗೊಂಡು ಅವ್ರ ಚೇಂಬರ್ಗೆ ಹೋಗಿ ನಮ್ಗೆ ಈ ಸಾಂಗ್ ತೋರಿಸಿಲ್ಲ, ನನಗೆ ಇನ್ನೊಂದು ಸಾಂಗ್ ಇದೆ ಇದಕ್ಕಿಂತ ತುಂಬ ಅದ್ಭುತವಾಗಿದೆ, ಅದು ಕತೆ ಕಂಟೆಂಟ್ ಇರ್ತದೆ, ಅದನ್ನು ಇವಾಗ ತೋರಿಸೋದು ಬೇಡ ಅಂತ ಅದು ಬೋರ್ಡಲ್ಲಿ ಇಟ್ಟಿದ್ದೀವಿ. ಆ ಸಾಂಗ್ ತೋರಿಸಿ ಟೀಚರ್ ತೋರಿಸಿ ಕತೆ ಲೈನೆಲ್ಲ ಹೇಳಿದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟು ನನ್ನೆದುರಿಗೆ ಫೋನ್ ಮಾಡಿದ್ರು. ಸರ್ ಪ್ರದೀಪ್ ಸರ್ ಫೋನ್ ತೆಗೆದ್ರು, ಸರ್ ಹೇಳಿ ಅಂದರು. ಅವರು ನಾನು 2 ನಿಮಿಷ ಮಾತಾಡೋದು ಅಷ್ಟೇ ವಿಶ್ವೇಶ್ವರ ಸರ್ ಹತ್ರ. ನನ್ನ ಸ್ನೇಹಿತ ಒಂದು ಸಿನಿಮಾ ಮಾಡಿದ್ದಾನೆ, ನೀವು ಒಂದು ಇವೆಂಟ್ ಇರುತ್ತೆ ಬರಬೇಕು ಅಂದರು. ಆ ಕಡೆಯಿಂದ ಗುರುಗಳಿಗೆ ಯಾವ ಥರ ಉತ್ತರ ಬಂತು ಅಂದರೆ ಏನು ಹೊರಡೇ ಇಲ್ಲ, ಓಕೆ ಸರ್ ಅಷ್ಟೇ, ಬೇರೆ ಏನು ಮಾತ್ರ ಯಾರು ಡೈರೆಕ್ಟ್ರು ಯಾವ ಪಿಕ್ಚರು ಏನು ಕೇಳಲಿಲ್ಲ ಅವರು. ಅದು ಫಿಕ್ಸ್ ಆಯಿತು. ಅದಕ್ಕೆ ಸರ್ ನಿಮಗೆ ನೀವು ಹಿರಿಯರು ಸರ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಈಗ ನಾವು ಸಿನಿಮಾ ಮಾಡಿದಾಗ ಎಲ್ಲ ಕಲಾವಿದರುಗಳು ಬಂದು ಸಪೋರ್ಟ್ ಮಾಡಿದಾಗ ತುಂಬ ಹೆಮ್ಮೆ ಆಗುತ್ತೆ. ಈಗ ನಿರ್ಮಾಪಕರು ಕೋಟಿಗಟ್ಟಲೆ ದುಡ್ಡು ಹಾಕಿರ್ತಾರೆ. ಈ ಹೊಸ ಕಲಾವಿದರು ಮಾಡಿರ್ತಕ್ಕಂಥ ಕಾಲೇಜ್ ಸಬ್ಜೆಕ್ಟ್ಗಳು ಎಲ್ಲ ಚೆನ್ನಾಗಿ ಹೋಗಿದೆ ಕರ್ನಾಟಕದಲ್ಲಿ. ಯೂತ್ಫುಲ್ ಸಬ್ಜೆಕ್ಟ್ಗಳು ತುಂಬ ಚೆನ್ನಾಗಿ ನಾವು ಮಾಡಿದ್ದೀವಿ, ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಲಾವಿದರುಗಳು ಸಾಕಾರ ಹೆಂಗಿರುತ್ತೆ ಅಂದರೆ, ನಮ್ಮ ಸುಚಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ, ಕಲಾವಿದರು ಸುಚಂದ್ರ ಪ್ರಸಾದ್ ಸರ್ ಹಿರಿಯ ಮೇರು ನಟರು. ಅವರು ನನಗೆ ಒಂದು 15 ದಿನದಲ್ಲೇ ನಾವು ಫಿಕ್ಸ್ ಆಗಿದ್ದು. ಇದು ಬೆಳಗಾಂ ಅಧಿವೇಶನದಿಂದ ಇದು ನಡೀತಾ ಇತ್ತಲ್ಲ, ನಮ್ಮ ಡೇಟಾಗಿ ಫಸ್ಟ್ ಹೇಳ್ಬಿಟ್ಟಿದೆ. ಸರ್ ಈಗ ವಿಶ್ವೇಶ್ವರ ಭಟ್ ಸರ್ ಪ್ರದೀಪ್ ಸರ್ಗೆ ಚೀಫ್ ಗೆಸ್ಟಾಗಿ ಬರ್ತಾರೆ ಸರ್, ದಯವಿಟ್ಟು ನೀವು ಬರಲೇಬೇಕು, ನೀವು ಬಂದು 4 ಮಾತಾಡ್ಬೇಕು ಸರ್, ಸಪೋರ್ಟ್ ಮಾಡಬೇಕು ಅಂದಾಗ ನಾನು ಖಂಡಿತ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಬಂದು ನಾನು ಸಪೋರ್ಟ್ ಇದ್ದೇ ಇರ್ತದೆ ಅಂತ ಹೇಳಿದ್ರು. ಅವರು ಬಂದಿದ್ದಾರೆ ಸರ್. ನಿಮಗೆ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನು ಅದ್ಭುತವಾಗಿ ಈಗ ನೀವು ನೋಡಿದಂಥ ಸಾಂಗು ಮತ್ತು ಟೀಚರ್ ಇರ್ಬೋದು, ಅದ್ಭುತವಾಗಿ ಮ್ಯೂಸಿಕ್ ಮಾಡಿರ್ತಕ್ಕಂಥ ನಮ್ಮ ಹರ್ಷವರ್ಧನ್ ರಾಜು, ಎಲ್ಲಿದ್ದೀರಿ? ಹರ್ಷವರ್ಧನ್ ರಾಜು ಇನ್ನೂ ಯೂತು, 27-28 ವರ್ಷ. ಹಂಸಲೇಖ ಸರ್ ಜೊತೆ, ಹರಿಕೃಷ್ಣ ಸರ್ ಜೊತೆ ಎಲ್ಲ ಕೀಬೋರ್ಡಿಸ್ಟು. 12 ವರ್ಷಕ್ಕೆ ಅವರು ಕೀಬೋರ್ಡಿಸ್ಟು. ಅದರಿಂದ ಕರ್ನಾಟಕದ ಒಬ್ಬ ಅದ್ಭುತ ಕೀಬೋರ್ಡಿಸ್ಟ್ ಅವರು. ಅಂಥ ಒಬ್ಬ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ಇನ್ನು DOP ಸತ್ಯ ಹೆಗಡೆ ಅವರು ಅಸಿಸ್ಟೆಂಟಾಗಿ ಎಲ್ಲ ವರ್ಕ್ ಮಾಡಿ ಒಂದು 2-3 ಸಿನಿಮಾ ನನ್ನ ಜೊತೆ ಮಾಡಿದ್ದಾರೆ, ಬೇರೆ ಸಿನಿಮಾನು ಮಾಡಿದ್ದಾರೆ. ಸುಜಯ್ ಕುಮಾರ್ ಅವರೆಲ್ಲ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇನ್ನು ನಮ್ಮ ಕಲಾವಿದರುಗಳ ಬಗ್ಗೆ ಏನು ಹೇಳೋಂಗಿಲ್ಲ, ನೀವೇ ಟೀಸರ್ ನೋಡಿರಿ, ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಂಗ್ ನೋಡಿರಿ, ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಮ್ಮ ಶ್ರೀ ಸರ್ ಇರ್ಬೋದು, ಪ್ರಣತಿ ಮೇಡಮ್ ಅವರು ಇರ್ಬೋದು, ಇನ್ನೆಲ್ಲ ಸ್ನೇಹಿತರು ಕಲಾವಿದರುಗಳಿರ್ಬೋದು, ಅದ್ಭುತವಾಗಿ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದೀರ. ಈ ಚಿತ್ರ ಸಕ್ಸಸ್ ಬಿಟ್ಟು ನಾವೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡೋಣ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಇನ್ನು ಮುಖ್ಯವಾಗಿ ಮಾಧ್ಯಮದವರು ನೀವು ತುಂಬ ಚೆನ್ನಾಗಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಿರಿ. ರಿಲೀಸ್ ಆದ್ಮೇಲೂ ಕೂಡ, ರಿಲೀಸ್ ಆಗೋ ತನಕ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಇಂಥ ಒಂದು ಒಳ್ಳೆಯ ಅವಕಾಶ ಕೊಟ್ಟಂಥ ನಮ್ಮ ಪ್ರೊಡ್ಯೂಸರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.